ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 95ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಫಿಸಿಯೋಥೆರಪಿ ಫಾರ್ ಹೆಲ್ತ್, ಫಿಟ್ನೆಸ್ ಆ್ಯಂಡ್ ಪೇಯ್ನ್ ರಿಲೀಫ್. ನಮ್ಮೊಂದಿಗಿದ್ದಾರೆ ಈರುವರು ಅತಿಥಿಗಳು ಹಾಗೂ ಎಕ್ಸ್ಪರ್ಟ್ಸ್ ಇನ್ ದ ರೆಸ್ಪೆಕ್ಟಿವ್ ಫೀಲ್ಡ್. ಡಾಕ್ಟರ್ ಉಮಾಶಂಕರ್ ಮೊಹಾಂತಿ ಹಾಗೂ ಡಾಕ್ಟರ್ ಎನ್ ನವೀನ್ ಚಂದ್ರ ಕಿಣಿ. ಸೊ ಡಾಕ್ಟರ್ ಉಮಾಶಂಕರ್ ಮೊಹಾಂತಿ ಇವರ ಬಗ್ಗೆ ಹೇಳುವುದೇನಾದರೆ, ಇವರ ಒಂದು ಡಿಗ್ರಿಯನ್ನು ಹೇಳುವಾಗಲೇ ಒಂದು ವಿಸಿಟಿಂಗ್ ಕಾರ್ಡಲ್ಲಿ ಬರುವುದಿಲ್ಲ, ಅದು ಸ್ವಲ್ಪ ಉದ್ದ ಮಾಡಬೇಕಾಗ್ತದೆ. ಡಾಕ್ಟರ್ ಉಮಾಶಂಕರ್ ಮೊಹಾಂತಿ ಈಸ್ ಎ BPT ಹಾನರ್ಸ್, ದೆನ್ MPT ಮ್ಯಾನ್ಯುವಲ್ ಥೆರಪಿ, SRP ಲಂಡನ್, MISCP, MIAP, FAGE, PhD. He is a president of Manual Therapy Foundation of India and former president of the Indian Association of Physiotherapists ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಸೊ he has completed his bachelor's degree in physiotherapy from Swami Vivekananda National Institute of Rehabilitation Training and Research from Cuttack, Orissa. Masters in Manipulative Therapy from Manipal College of Allied Health Sciences, Manipal, and PhD from Mangalore University. So ಹಾಗೂ he has trained faculties. He has been trained under the faculties of Loma Linda University, USA, Orthopedic Medicine International, Belgium, University of Queensland, Australia, Chartered Society of Physiotherapy, UK, British College of Osteopathic Medicine, London, and McConnell's Institute, Australia. ಸೊ ಹಾಗೂ ಇವರ ಅನೇಕ ಸೋಷಿಯಲ್ ಆ್ಯಕ್ಟಿವಿಟೀಸ್ ಕೂಡ ಉಂಟು. ಅನೇಕ ರೀತಿಯಲ್ಲಿ ಇವರ ಒಂದು ಕಾರ್ಯಭಾರ ಅಂತ ಹೇಳ್ಬೋದು, ಅಥವಾ ಅವರ ಕಾರ್ಯಕ್ಷಮತೆಯನ್ನು ತಮ್ಮ ಕ್ಲಿನಿಕ್ನಲ್ಲಿರ್ಬೋದು, ತಮ್ಮ ಪೇಷಂಟಿಗಿರ್ಬೋದು, ಅದೇ ರೀತಿ ಅಸೋಸಿಯೇಷನ್ ಮೂಲಕ ಇರ್ಬೋದು, ನಮ್ಮ ದೇಶದಾದ್ಯಂತ ಇವರು ಪಸರಿಸಿದ ಕೀರ್ತಿ ಇವರಿಗೆ ಸಲ್ತದೆ. ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವೇದಾಂತ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಈಸ್ ಎ ಚೀಫ್ ಕನ್ಸಲ್ಟೆಂಟ್ ಮ್ಯಾನ್ಯುಪ್ಯುಲೇಟಿವ್ ಫಿಸಿಯೋಥೆರಪಿಸ್ಟ್. ಇವ್ರದ್ದು ಕ್ಲಿನಿಕ್ ಡಾಕ್ಟರ್ ಮೊಹಾಂತೀಸ್ ಮ್ಯಾನ್ಯುವಲ್ ಥೆರಪಿ ಆ್ಯಂಡ್ ಪ್ಲೇನ್ ಕ್ಲಿನಿಕ್ ಇನ್ ಬನ್ಸ್ ಹಾಸ್ಟೆಲ್, ಮ್ಯಾಂಗ್ಳೂರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಈ ಹ್ಯಾಸ್ ಬೀನ್ ಕನ್ಸಲ್ಟಿಂಗ್ ಫಾರ್ ಲೋ ಬ್ಯಾಕ್ ಪೇನ್, ನೆಕ್ ಪೇನ್, ಶೋಲ್ಡರ್ ಪೇನ್, ನೀ ಪೇನ್, ಆ್ಯಂಕಲ್ ಪೇನ್, ಹೆಡ್ ಏಕ್ಸ್, TMJ ಡಿಸಾರ್ಡರ್ಸ್, ಸ್ಪೋರ್ಟ್ಸ್ ಇಂಜುರೀಸ್, ಆರ್ಥ್ರಿಟಿಸ್, ಸ್ಪಾಂಡಿಲೈಟಿಸ್, ರಿಪಿಟೇಟಿವ್ ಸ್ಟ್ರೆಸ್ ಇಂಜುರೀಸ್, ಎಗ್ರೋನಾಮಿಕ್ ಅಡ್ವೈಸರ್ಸ್ ಫಾರ್ ಕಂಪ್ಯೂಟರ್ ಪ್ರೊಫೆಷನಲ್ಸ್, ಕೋರ್ ಸ್ಟೆಬಿಲಿಟಿ ಟ್ರೈನಿಂಗ್, ಇಂತಹ ಅನೇಕ ಒಂದು ವಿಷಯಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ ಡಾಕ್ಟರ್ ಉಮಾಶಂಕರ್ ಮೊಹಾಂತಿ. ಸರ್, ಫಾರ್ ದಿಸ್ ಪ್ರೋಗ್ರಾಮ್ ಆನ್ ಬಿಹಾಫ್ ಆಫ್ ಆಲ್ ಅವರ್ ವ್ಯೂವರ್ಸ್ ಆ್ಯಂಡ್ ನಮ್ಮ ಕುಡ್ಲ 24/7 ಐ ಇನ್ವೈಟ್ ಯು ಫಾರ್ ದಿಸ್ ಶೋ. Okay. Then we have another young star from Mangalore only, Dr. Nitin Chandra Kini. Dr. Nitin Chandra Kini presently is a principal and professor of City College of Physiotherapy. Hagu Dr. Nitin Chandra Kini, he is MPT and MD Acupuncture hagu DYT, consultant physiotherapist and acupuncturist. ಇವ್ರದ್ದು ಸ್ಪರ್ಶ್ ಫಿಸಿಯೋಥೆರಪಿ ಆ್ಯಂಡ್ ಅಕ್ಯುಪಂಕ್ಚರಿಸ್ಟ್ ಕ್ಲಿನಿಕ್ ಅಂತ ಬಿಜೆಯಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿತಿನ್ ಚಂದ್ರ ಕಿಣಿ ಹೀಗೆ ಯಂಗ್ ಸ್ಟಾರ್, ಅವರ ಪ್ರೊಫೈಲ್ ಕೂಡ ಭಾರಿ ಉತ್ತಮವಾಗಿದೆ. ಸೊ ಹಿ ಹ್ಯಾಸ್ ರೆಕಾಗ್ನೈಸ್ಡ್ ಬೈ ಹೆಲ್ಪೇಜ್ ಇಂಡಿಯಾ ನ್ಯೂ ಡೆಲ್ಲಿ ಟು ಸೂಪರ್ವೈಸ್ ದ ಸರ್ವಿಸಸ್ ರೆಂಡರ್ಡ್ ಬೈ ಓಲ್ಡ್ ಏಜ್ ಹೋಮ್ಸ್ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಹಿ ಹ್ಯಾಸ್ ಆರ್ಗನೈಸ್ಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ವರ್ಕ್ಶಾಪ್ಸ್ ಇನ್ ಮ್ಯಾಂಗ್ಳೂರ್. ಹಿ ವಾಸ್ ಎನ್ ಒರೇಟರ್ ಫಾರ್ ದ ಪೀಪಲ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್ ಆಫ್ MCH ರಿಲೇಟೆಡ್ ಪ್ರಾಬ್ಲಮ್ಸ್ ಇನ್ ವೇರಿಯಸ್ ಕ್ಯಾಂಪ್ಸ್ ಕಂಡಕ್ಟೆಡ್ ಬೈ ವೇರಿಯಸ್ ಆರ್ಗನೈಸೇಷನ್ಸ್ ಅಂತ ಹೇಳಲಿಕ್ಕೆ ಕೂಡ ಬಹಳ ಸಂತೋಷ ಆಗ್ತದೆ. ಡಾಕ್ಟರ್ ನಿತಿನ್ ಚಂದ್ರ ಕಿಣಿ, ನಿಮಗೆ ಕೂಡ ಈ ನಮ್ಮ
ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮದ ಪರವಾಗಿ ಸಮಸ್ತ ವೀಕ್ಷಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ವೀಕ್ಷಕರೇ, ಡಾಕ್ಟರ್ ಮೊಹಾಂತಿ ಬೇಸಿಕಲಿ ಈಸ್ ಫ್ರಮ್ ಒರಿಸ್ಸಾ. ಇವರು ಮಂಗಳೂರಿನಲ್ಲಿ ಅನೇಕ 2 ದಶಕಗಳಿಂದ ನೆಲೆಸಿದ್ದಾರೆ. ಆದರೂ ನೀವು ಯಾವುದೇ ಪ್ರಶ್ನೆ ಇದ್ದರೆ ಇಂಗ್ಲೀಷ್ನಲ್ಲಿ ಕೇಳಿದರೂ ಉತ್ತಮ, ಹಾಗೂ ನೀವು ಕನ್ನಡದಲ್ಲಿ ಕೂಡ ಕೇಳ್ಬೋದು, ಹಿಂದಿಯಲ್ಲಿ ಕೂಡ ಕೇಳ್ಬೋದು. ಕನ್ನಡದಲ್ಲಿ ಕೂಡ ಅವರಿಗೆ ಅರ್ಥ ಆಗ್ತದೆ, ಬಟ್ ಆನ್ಸರ್ ಹೇಳುವಾಗ ಅವ್ರು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನಾವು ನಿತಿನ್ ಚಂದ್ರ ಕಿಣಿಯವರು ಎಲ್ಲ ಭಾಷೆಗಳನ್ನು ನಿರರ್ಗರವಾಗಿ ಬಲ್ಲವರು. ಕೊಂಕಣಿ ಇರ್ಬೋದು, ಆಮೇಲೆ ತುಳು ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಇದೆಲ್ಲ ಪಂಚಭಾಷೆಗಳಲ್ಲಿ ನಿಪುಣರಂತ ಹೇಳ್ತೇವೆ. ಆದ್ದರಿಂದ ನಿಮ್ಮ ಯಾವುದೇ ಪ್ರಶ್ನೆಗಳಿದೆ ಕೇಳ್ಬೋದು. ಇಂದು ಈ ಕಾರ್ಯಕ್ರಮ ಫಿಸಿಯೋಥೆರಪಿ ಫಾರ್ ಹೆಲ್ತ್, ಫಿಟ್ನೆಸ್ ಆ್ಯಂಡ್ ಪೇಯ್ನ್ ರಿಲೀಫ್. ನಾವು ಯಾಕೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ಹೇಳಿದರೆ, ಹೆಚ್ಚಿನ ಅವರದ್ದು ಪ್ರಾಬ್ಲಮ್ ಏನಂದರೆ, ಜನರದ್ದು ಮುಳ್ಳು ಚುಚ್ಚಿದರೆ, ಒಂದು ಗಾದೆ ಉಂಟು ನಮ್ಮ ಕನ್ನಡದಲ್ಲಿ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕಂತೇಳಿ. ಆದರೆ ಜನರು ಏನು ಮಾಡ್ತಾರೆ, ಮುಳ್ಳಿನಿಂದ ತೆಗೆಯದೆ ಅದಕ್ಕೆ ನೋವಾಗ್ತದಂತೇಳಿ ಮತ್ತೆ ಅವರು ಆಪರೇಷನ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಆವಾಗ ನಿಮ್ಮ ಇದು ಕಾಯಿಲೆ ಇರ್ಬೋದು, ಯಾವುದೇ ಒಂದು ಪೇಯ್ನ್ ಇರ್ಬೋದು, ಅದು ಇನ್ನೂ ಉಲ್ಬಣ ಆಗ್ತದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಬೇಸರ ಆಗ್ತದೆ. ಆದ್ದರಿಂದ ವೀಕ್ಷಕರೇ, ನೀವೆಲ್ಲ ನೋಡಿ, ಯಾವುದೇ ಒಂದು ನೀವು ಜಾಯಿಂಟ್ ಪೇಯ್ನ್ ಇರ್ಬೋದು, ನೀ ಪೇಯ್ನ್ ಇರ್ಬೋದು, ಅಥವಾ ಫ್ರೋಝನ್ ಶೋಲ್ಡರ್ ಇರ್ಬೋದು, ಟೆನಿಸ್ ಎಲ್ಬೋ ಇರ್ಬೋದು, ನೆಕ್ ಪೇಯ್ನ್ ಇರ್ಬೋದು, ಅಥವಾ ನಿಮ್ಮದು ಬ್ಯಾಕ್ ಪೇಯ್ನ್ ಇರ್ಬೋದು, ಜಾಯಿಂಟ್ ಪೇಯ್ನ್ ಇರ್ಬೋದು, ಹೆಡ್ಡೇಕ್ ಇರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸೀದಾ ಪೇಯ್ನ್ ಕಿಲ್ಲರ್ ತಗೊಳ್ಳೋದಲ್ಲ. ಪೇಯ್ನ್ ಕಿಲ್ಲರ್ ವಿಲ್ ಓನ್ಲಿ ಕಿಲ್ ದ ಪೇಯ್ನ್, ಇಟ್ ವಿಲ್ ನಾಟ್ ರಿಲೀವ್. ಸೊ ದಟ್ಸ್ ವೈ ವಿ ಹ್ಯಾವ್ ಕೆಪ್ಟ್ ದ ನೇಮ್ ಪೇಯ್ನ್ ರಿಲೀಫ್. ವಿ ಡೋಂಟ್ ಕಿಲ್ ದ ಪೇಯ್ನ್, ಪೇಯ್ನ್ ರಿಲೀಫ್. ಸೊ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಮ್ಮ ಇಬ್ಬರು ಎಕ್ಸ್ಪರ್ಟ್ಸ್ ಇದ್ದಾರೆ. ಅದರ ಮುಂಚೆ ಈ ಫಿಸಿಯೋಥೆರಪಿ ಅನ್ನೋದು ಯಾಕೆ ಇಷ್ಟು ಫೇಮಸ್ ಅಂತೇಳಿ, ಈ ಫಿಸಿಯೋಥೆರಪಿಗೆ ಹೇಳುವ ಮುಂಚೆ ನಮ್ಮ ಒಂದು ಈ ಟ್ರೀಟ್ಮೆಂಟಲ್ಲಿ ಅನೇಕ ಪ್ರಕಾರದ ಥೆರಪಿಗಳಿದ್ದೇವೆ. ಹಂಡ್ರೆಡ್ಸ್ ಆಫ್ ಥೆರಪೀಸ್ ಆರ್ ಪ್ರಿವೇಲಿಂಗ್ ಆಲ್ ಓವರ್. ಔಟ್ ಆಫ್ ದ್ಯಾಟ್ ಸಮ್ ಫ್ಯೂ ಥೆರಪೀಸ್ ಆರ್ ವೆರಿ popular and famous. I would like to just make a mention about some therapies. First is physiotherapy and physical therapy. It is one and the same. It is treatment of disease or injury or deformity by physical methods. So chemotherapy, that for cancer treatment. Acupuncture therapy, that is for traditional Chinese medicine using thin needles inserting into the body. Then heat therapy. Heat therapy means thermotherapy, use of heat in treatment. ಅದೇ ರೀತಿ ಅಕ್ಯುಪ್ರೆಷರ್ ಥೆರಪಿ ಅಂತೇಳಿ, ಅಂದರೆ ಮ್ಯಾನ್ಯುವಲ್ ಪ್ರೆಷರ್ ಈಸ್ ಯೂಸ್ಡ್. ಮಸಾಜ್ ಥೆರಪಿ. ಮಸಾಜ್ ಥೆರಪಿ ಮೀನ್ಸ್ ರಬ್ಬಿಂಗ್ ಆ್ಯಂಡ್ ನೀಡಿಂಗ್ ಆಫ್ ಮಸಲ್ಸ್ ಆ್ಯಂಡ್ ಜಾಯಿಂಟ್ಸ್ ಆಫ್ ದಿ ಬಾಡಿ ವಿತ್ ಹ್ಯಾಂಡ್ಸ್ ಟು ರಿಲೀವ್ ಟೆನ್ಷನ್ ಆರ್ ಪೇನ್. ದೆನ್ ನ್ಯಾಚುರಲ್ therapy is there, that is under naturopathy it comes, that is mud therapy. That is under mud therapy, it is for healing purposes. Under naturotherapy the treatment will be made. Then occupational therapy. Occupational therapy means activity to aid recuperation from physical or mental illness. Other is oxygen therapy, use of oxygen in medical treatment. Phototherapy, use of visible light to treat jaundice. ಅದೇ ರೀತಿ radiotherapy, use of high energy radiation from x-rays etc. to kill cancer cells. ಅದೇ ರೀತಿ ಸ್ಪೀಚ್ ಥೆರಪಿ ಅಂತ ಹೇಳ್ತೇವೆ. ಸ್ಪೀಚ್ ಥೆರಪಿಯಲ್ಲಿ ಟ್ರೈನಿಂಗ್ ಟು ಹೆಲ್ಪ್ ಪೀಪಲ್ ವಿತ್ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಟು ಸ್ಪೀಕ್ ಕ್ಲಿಯರ್ಲಿ. ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಕೋರ್ಸ್ ಕೂಡ ಉಂಟು, KMCಯಲ್ಲಿ ಉಂಟು, ಅನೇಕ ಕಾಲೇಜಲ್ಲಿ ಕೂಡ ಉಂಟು. ಅದೇ ರೀತಿ ಸ್ಪಾ ಥೆರಪಿ, ದಟ್ ಈಸ್ ವೆಲ್ನೆಸ್ ಟ್ರೀಟ್ಮೆಂಟ್ ವಿತ್ ಮಸಾಜ್. ವಾಟರ್ ಥೆರಪಿ, ಎಕ್ಸಸೈಸ್ ಇನ್ ವಾಟರ್. ಅರೋಮಾ ಥೆರಪಿ, ಯೂಸ್ ಆಫ್ ಅರೋಮೆಟಿಕ್ ಪ್ಲಾಂಟ್ಸ್, ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಎಸೆನ್ಷಿಯಲ್ ಆಯಿಲ್ಸ್ ಫಾರ್ ಹೀಲಿಂಗ್. ಇಷ್ಟೆಲ್ಲ ಒಂದು ನ್ಯಾಚುರಲ್ ಥೆರಪಿ ಇರುವಾಗ ನಮ್ಮಲ್ಲಿ ಹೇಳ್ತೇವೆ ನೋಡಿ, ನಮ್ಮಲ್ಲಿ ಇಂಥ ಒಂದು ಅನೇಕ ಅಮೋಘ ಒಂದು ಪ್ರಾಚೀನ ಕಾಲದಿಂದಲೂ ನಡೆದು ಬಂದ ಇಂಥ ಎಲ್ಲ ವೈದ್ಯಕೀಯ ಪದ್ಧತಿ ಇರ್ಬೋದು, ಅಥವಾ ಒಂದು ಎಕ್ಸಸೈಸ್ ಇರ್ಬೋದು, ಅಥವಾ ಫಿಸಿಕಲ್ ಫಿಟ್ನೆಸ್ಗೆ ಬೇಕಾದ ಎಲ್ಲ ಒಂದು ವಿಷಯ ಇದ್ದರೂ ಕೂಡ ನಾವು ಪಾಶ್ಚಾತ್ಯರ ಅನೇಕ ಒಂದು ವಿಷಯದಲ್ಲಿ ಮಾರು ಹೋಗಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತದೆ. ಆದ್ದರಿಂದ ನಮ್ಮೊಂದಿಗಿದ್ದಾರೆ ಇರುವರು ಪರಿಣಿತರು ಡಾಕ್ಟರ್ ಉಮಾಶಂಕರ್ ಮೊಹಾಂತಿ ಹಾಗೂ ಡಾಕ್ಟರ್ ನಿತಿನ್ ಚಂದ್ರ ಕಿಣಿ. ಉಮಾಶಂಕರ್ ಮೊಹಾಂತಿ ಅಂತ ಹೇಳಿದರೆ ಹೆಸರೇ ಹೇಳ್ತದೆ,
Umashankar means Lord Shiva. And some people Uma and Shankar ಅಂದರೆ ಪಾರ್ವತಿ ಮತ್ತು ಶಂಕರ ಅವರು ಒಟ್ಟಿಗೆ ಇರುವುದು ಕೂಡ ಉಮಾಶಂಕರ್ ಅಂತ ಹೇಳ್ತೇವೆ. ಇನ್ ಸ್ಯಾನ್ಸ್ಕ್ರಿಟ್ ಉಮಾಶಂಕರ್ ಅಂದರೆ ನಮ್ಮ ಲಾರ್ಡ್ ಶಿವ ಈಸ್ ಎ ಗ್ರೇಟ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಆಲ್. ಅದೇ ರೀತಿ ಸಂಸ್ಕೃತದಲ್ಲಿ ಮಹಾಂತಿ ಬಗ್ಗೆ ಹೇಳ್ತೇವೆ. ಮಹಾಂತ್ ಮೀನ್ಸ್ ಗ್ರೇಟ್. ಸೊ ನಮ್ಮ ಉಮಾಶಂಕರ್ ಮಹಾಂತಿಯವರು ಕೂಡ ಗ್ರೇಟ್. ಹಿ ಹ್ಯಾಸ್ ಅಚೀವ್ಡ್ ಲಾಟ್ ಆಫ್ ಮೈಲ್ ಸ್ಟೋನ್ಸ್ ಇನ್ ದ ಫೀಲ್ಡ್ ಆಫ್ ಫಿಸಿಯೋಥೆರಪಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಡಾಕ್ಟರ್ ಉಮಾಶಂಕರ್ ಮೊಹಂತಿ ಸರ್, ಫಾರ್ ದಿಸ್ ಪ್ರೋಗ್ರಾಮ್ ಐ ಇನ್ವೈಟ್ ಯು ಆ್ಯಂಡ್ ಇಟ್ ಈಸ್ ಅವರ್ ಪ್ಲೆಜರ್ ಟು ಹ್ಯಾವ್ ಯು ಇನ್ ದಿಸ್ ಶೋ. ದೆನ್ at the same term Nitin Chandra. Nitin means master of law, master of right path, principal judge, or Nitin comes from the Sanskrit root called Nitya. Nitya means order or regulatedness. Chandra means everybody knows. When ಚಂದ್ರೋದಯ ಆದ ಕೂಡಲೇ ಬಿಸಿಲಿನ ಎಷ್ಟು ಬೇಗ ಇದ್ರೂ ಕೂಡ ಕೂಲ್ನೆಸ್ happens. So he is also a cool person, but he gives all remedies and solutions coolly. And Dr. Nitin Chandra Kini, we also welcome you on behalf of our viewers for this show. So now, hello. ಒಂದು ವೀಕ್ಷಕರ ಕರೆ ಉಂಟು ಪ್ರಥಮವಾಗಿ, ಆಮೇಲೆ ನಾವು ಹಲೋ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾನು ರಾಮರಾವ್, ಕೊಟ್ಟಾಯ ಚೌಕಿಯಿಂದ. ರಾಮರಾವ್, ಹೇಳಿ ಸರ್. ಮುಖ್ಯ ಅತಿಥಿಗಳು ಇಬ್ಬರಿಗೂ ನಮಸ್ಕಾರ. My questions are whether taking too much painkiller will affect the kidney. Next question, sportsmen, particularly cricket players, while playing cricket, when they are injured, has to take too much painkiller medicine. Will it not affect their future health? Third one, prevention. It is said that prevention is better than cure. Then lifestyle modification, brisk walking, jogging, swimming, which is better? Then when we go in the morning walk, because of sun rays we get vitamin D. Then in the year 2002 I had spondylitis. One Sri Balan Pandit in Attava, by just massaging oil has completely cured me. Now it is more than 18 years. I have completely cured from spondylitis. Here my question is, allopathy doctors say avoid massage. So which is correct? The next is yoga, surya namaskara, baski, panchakarma chikitse. Idu hege puraka agtade ee pain killer ge. Then I want to know about ahara vihara. Then ಆಹಾರದಲ್ಲಿ ಯಾವ್ದೆಲ್ಲ ತಗೊಳ್ಬಹುದು ಅಂತ ಅಂದ್ರೆ ರಿಗಾರ್ಡಿಂಗ್ ಫ್ರೂಟ್ಸ್, ಮಿಲ್ಕ್, ಸೊಪ್ಪು ತರಕಾರಿ ಎಲ್ಲ ತಕೊಂಡ್ರೆ ಬೋನ್ಸ್ಗೆಲ್ಲ ಒಳ್ಳೇದಂತ ಡಾಕ್ಟರ್ ಹೇಳ್ತಾರೆ. ನೆಕ್ಸ್ಟ್ ಇಸ್ ಹರಿ ವರಿ ಕರಿ ದಟ್ ಅಫೆಕ್ಟ್ಸ್ ಅವರ್ ಹೆಲ್ತ್. ನೆಕ್ಸ್ಟ್ ಪಾಯಿಂಟ್ ಇಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್ ಬೆನ್ನು ನೋವಿಗೆ ಕಾರಣ. ಈಗ ಕಂಪ್ಯೂಟರ್ ಎಲ್ಲ ವರ್ಕ್ ಮಾಡುವಾಗ ಬೆನ್ನು ನೋವು ಕಾರಣ ಅಂತ, ಅದಕ್ಕೆ ಸ್ಪೆಷಲ್ ಚೇರ್ಸ್ ಮತ್ತು ಸಿಟ್ ಸ್ಟ್ರೈಟ್ ಹಾಗಿದ್ದೆಲ್ಲ ಹೇಳ್ತಾರೆ, ಪೋಸ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಹೇಳ್ಬೋದಾ ಅಂತ. ದೆನ್ ವೈಲ್ ಸ್ಲೀಪಿಂಗ್, ಬೆಡ್ ಶುಡ್ ನಾಟ್ ಬಿ ಟೂ ಸಾಫ್ಟ್ ಆರ್ ಟೂ ಹಾರ್ಡ್. ಅವಾಯ್ಡ್ ಪಿಲ್ಲೋ ಅಂತ ಕೆಲವರು ಹೇಳ್ತಾರೆ. ಮತ್ತೆ ಸ್ಲೀಪಿಂಗ್ ಪೋಸ್ಟರ್ ಬಗ್ಗೆ ನೀವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಫಾರ್ ಹ್ಯಾಂಡ್ಸ್ ಲೆಗ್ ಪೇನ್ಸ್, ನಮ್ಮ ಅಜ್ಜಿಯರೆಲ್ಲ ಹೇಳ್ತಿದ್ರು ಆಡ್ ಸಾಲ್ಟ್ ಟು ಹಾಟ್ ವಾಟರ್, ಇಮರ್ಸ್ ಯುವರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಫಾರ್ ಹ್ಯಾಂಡ್ ಆರ್ ಲೆಗ್ಸ್ ಪೇನ್. ನೆಕ್ಸ್ಟ್ ಇಸ್ ಫಸ್ಟ್ ಏಡ್, ಅಕ್ಯುಪ್ರೆಷರ್, ಫಿಸಿಯೋಥೆರಪಿ, ವಾಟ್ ಆರ್ ದಿ ಸಿಮಿಲಾರಿಟೀಸ್? ನೆಕ್ಸ್ಟ್ ಇಸ್ ಡಾಕ್ಟರ್ BM ಹೆಗ್ಡೆ ಅವರು ಹೇಳ್ತಿದ್ರು, ಮಹಿಳೆಯರು ಮನೆ ಕೆಲಸ ಮಾಡಿದ್ರೆ, ಉದಾಹರಣೆಗೆ ಕಸ ಗುಡಿಸುವುದು, ನೆಲ ಒರೆಸುವುದು, ಬಗ್ಗಿ ನೆಲ ಒರೆಸುವುದು, ಈಗೆಲ್ಲ ಕೋಲ್ನಲ್ಲಿ ಒರೆಸ್ತಾರೆ, ಮತ್ತೆ ಬಟ್ಟೆ ಒಗೆಯುವುದು ಮತ್ತು ಕಡಕಲ್ನಲ್ಲಿ ರುಬ್ಬೋದು, ಇದ್ರ ಮಾಡಿದ್ರೆ ಯಾವ ಪೈನು ಬರುವುದಿಲ್ಲ ಮತ್ತೆ ಆರೋಗ್ಯಕ್ಕೂ ಒಳ್ಳೇದಂತ ಡಾಕ್ಟರ್ BM ಹೆಗ್ಡೆ. ಅವರ ಆರೋಗ್ಯಕ್ಕೂ ಒಳ್ಳೇದು, ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಅವರು ಅದೆಲ್ಲ ಮಾಡಿದ್ರೆ ನಮ್ ತಿನ್ಲಿಕ್ಕೆ ಬಾರಿ ಒಳ್ಳೇದಾಗ್ತದಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮ್ಮ ರಾಮರಾವ್ he is a president of Mangalore Productivity Council. So he has been awarded with the fame Productive Ramarao, because he is asking all productive questions in every show. He is more prepared than us. Yes. So what we can do is, during the course of our entire show, yes, we will discuss one by one. Yes, yes. Now the first thing is, as he has already told, regarding painkiller. So before that, I would like to ask some introduction. Before the introduction itself, the questions came. Yes. Now, why that physiotherapy nowadays, especially during Corona time, why it has gained more momentum? When is it an alternative medicine, or what is the
purpose of physiotherapy in brief? Can you just? Yes. Physiotherapy means treatment by the physical agents, as you already told. And let us be just in a very small this thing. Now suppose we take one human body. We have the first is the skeletal component. What gives us the form? The skeletal component. Then what gives the dynamicity? That is the muscular component. So that is called as a passive component. Muscular component is the active component, and the neural component. The nervous system moves up. Basically, they are physical components. Suppose there is any joint displacements, bone has its normal positions. It has gone. Suppose I am talking about you talked about frozen shoulder. Now, or certain times for the Ramarauji was talking about that for the cricketers. Now there is a model here. You see sometimes when a fast bowler is doing. What happens with repetitive movements? This particular bone, which this is called a scapula and this is a humerus. This particular bone This is hand or leg? No, this is a shoulder. Okay. Shoulder. So while doing suppose a repetitive movement, a fast bowler, this bone can come forward. When it is coming forward or it is coming down, so what we are doing is, because that cannot be corrected by medicines, it is going to cause pain. Displacement हो जाता है तो स्ट्रक्चर को इरिटेट करता है, तो उसको हमको रिप्लेस करना है. तो रिप्लेस करने के लिए हम मैनिपुलेटिव थेरेपी यूज करते हैं, मैनुअल थेरेपी करके उसको प्लेस कर देते हैं. तो अगर पेन हो रहा है, कोई पेन किलर ले रहा है, उसका पर्पस तो सॉल्व नहीं हो रहा है, प्लस रामाराव जी जैसे ने बताया पर्पस सॉल्व नहीं हो रहा है और पेन किलर आप खा रहे हैं. हाँ ठीक है, कोई अपने इन्फ्लेमेशन है, आपने एंटी इन्फ्लेमेटरी खाया तो ठीक है, लेकिन पेन क्लिनिक के लिए पेन कम करने के लिए अगर आप पेन किलर बार बार ले रहे हैं, उन्होंने सही बताया किडनी को भी प्रॉब्लम होता है और कैंसर भी होता है, गैस्ट्रिक कैंसर्स और हार्ट का भी प्रॉब्लम हो सकता है. तो इसीलिए मैं क्या बताऊंगा कि बार बार कोई भी पेन के लिए जाके पेन किलर लेना जरूरी नहीं है, वो स्ट्रक्चर को बहुत ज्यादा डैमेज. योगा में बोलता है आप सब योगा एक्सरसाइज करो एंड एंजॉय द पेन करके. बोलने में बहुत इजी है, पेन नोबडी कैन एंजॉय. इट विल ऑलवेज गिव्स यू इवन स्मॉल वन. हमारा नेल कुछ भी डैमेज हो गए तो भी एंटायर वी विल बी डिस्टर्ब. Now, Dr. Nitin Chandrakini, you are a professor in our city college also. Yes. So you are a consultant physiotherapist and acupuncturist. Yes. So how this physiotherapy and acupuncture is better for the people? ಸರ್ ಫಿಸಿಯೋಥೆರಪಿ ನಾನು ಹೇಳಬೇಕಾದ್ರೆ ಫಿಸಿಯೋಥೆರಪಿ ನಿಮಗೆ ಬಾಡಿ ಮೂವ್ಮೆಂಟ್ ಇದೆಲ್ಲ ಬೇಸ್ ಆಗಿ ಬರುತ್ತೆ. ಫಿಸಿಯೋಥೆರಪಿ ನಿಮಗೆ ಫಿಟ್ನೆಸ್ ಇರ್ಬೋದು, ನಿಮ್ಮದು ಬಾಡಿ ಮೂವ್ಮೆಂಟ್ ಇರ್ಬೋದು, ನಿಮ್ಮದು ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ಬೋದು, ಕಂಟ್ರಾಕ್ಚರ್ಸ್ ಇರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೈಮಲ್ಟೇನಿಯಸ್ಲಿ ಮಸಲ್ ರಿಲೇಟೆಡ್ ಜಾಸ್ತಿ ಪ್ರಾಬ್ಲಮ್ಸ್ ನಿಮಗೆ ಅಕ್ಯುಪಂಚರ್, ನರ ರಿಲೇಟೆಡ್ ಜಾಸ್ತಿ ಪ್ರಾಬ್ಲಮ್ಸ್. ಯಾಕೆಂದ್ರೆ ಅಕ್ಯುಪಂಚರ್ ಡೀಲ್ ಮಾಡುತ್ತೆ ಏನಂದ್ರೆ ನಿಮಗೆ ಮೆರಿಡಿಯನ್ ಪಾಯಿಂಟ್ಸ್ ಅಂತ ಇದೆ ಬಾಡಿಯಲ್ಲಿ. ಈ ಮೆರಿಡಿಯನ್ ಪಾಯಿಂಟ್ಸ್ ಅಂದ್ರೆ ನಮ್ಮದು ಪಾಸಿಟಿವ್ ಎನರ್ಜಿ ಕ್ಯಾರಿಂಗ್ ಪಾಯಿಂಟ್ಸ್ ಅಂತ ಹೇಳ್ತಾರೆ ಅಕ್ಯುಪಂಚರ್ ಅಲ್ಲಿ. ಇದು ಕೂಡ ತುಂಬಾ ಓಲ್ಡ್ ಟೆಕ್ನಾಲಜಿ, ಚೈನಾದಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಏನಂದ್ರೆ ಫಸ್ಟ್ ಅವರು ಕಂಡಿಡ್ದಿದ್ದಾರೆ ದೀಸ್ ಪಾಸಿಟಿವ್ ಎನರ್ಜಿ ಕ್ಯಾರಿಂಗ್ ಪಾಯಿಂಟ್ಸ್ ಅನ್ನು ನೀವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಸರ್ಟನ್ ಪ್ರಾಬ್ಲಮ್ಸ್ ಅನ್ನು ನೀವು ಕ್ಯೂರ್ ಮಾಡಬಹುದು. ಇದು ಒಂದು ಚೈನೀಸ್ ಕಾನ್ಸೆಪ್ಟ್. ಬಟ್ ಇವತ್ತೆಂತ ಆಗಿದೆ ಅಂದ್ರೆ ಫಿಸಿಯೋಥೆರಪಿ ಒಟ್ಟಿಗೆ ಇದನ್ನು ಕಂಬೈನ್ ಆಗಿ ಕೊಟ್ರೆ ಇನ್ನೂ ಕೂಡ ತುಂಬಾ, ಸ್ಪೆಷಲಿ ಈಗ ನೀವು ನೋಡಿದ್ರೆ ಮಂಡಿ ನೋವು, ತುಂಬಾ ಜನರಿಗೆ ಈಗ ಮಂಡಿ ನೋವು, ಇಡ್ಲಿ ಒಟ್ಟಿಗೆ ಚಟ್ನಿ ಅದರೊಟ್ಟಿಗೆ ಸಾಂಬಾರ್ ಕೂಡ ಕೊಟ್ರೆ ಹೌದು. ಈಗ 90% ನೀವು ನೋಡಿದ್ರೆ ಇಡ್ಲಿಯನ್ನು ಚಟ್ನಿಯಲ್ಲಿ ಹಾಕಿ ಸಾಂಬಾರಲ್ಲಿ ಹಾಕು ತಿನ್ನುವವರು ಇದ್ದಾರೆ, ಇಲ್ಲ ಖಾಲಿ ಚಟ್ನಿ ಒಟ್ಟಿಗೂ ತಿನ್ನುವವರು ಇದ್ದಾರೆ, ಖಾಲಿ ಸಾಂಬಾರ್ ಒಟ್ಟಿಗೂ ತಿನ್ನುವವರು ಇದ್ದಾರೆ. ಸೊ ಈಗ ಏನಾಗುತ್ತಂದ್ರೆ ನಿಮ್ಮದು ಇದೇ ಮಂಡಿ ನೋವು ನೀವು ಈಗ ಫಿಸಿಯೋಥೆರಪಿಗೆ ಬಂದ್ರೆ ನಾವು ಎಕ್ಸರ್ಸೈಸಸ್ ಕಲಿಸ್ತೇವೆ. ಯಾಕೆಂದ್ರೆ 90% ಮಂಡಿ ನೋವು ನಿಮ್ಮದು ಶಿಯರ್ ಸ್ಟ್ರೆಸ್ ಅಂತ ಹೇಳ್ತೇವೆ ಜಾಯಿಂಟ್ ಅಲ್ಲಿ. ಈ ಶಿಯರ್ ಸ್ಟ್ರೆಸ್ ನಿಮ್ಮದು ಜಾಯಿಂಟ್ ಗೆ ಬಿದ್ದು ನಿಮ್ಗೆ ಬರೋದು. ಈ ಶಿಯರ್ ಸ್ಟ್ರೆಸ್ ಅನ್ನು ಕಮ್ಮಿ ಮಾಡಕ್ಕೆ ನಿಮ್ಮದು ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ ಮಸಲ್ ರೆಸ್ಪಾನ್ಸಿಬಲ್ ಆಗುತ್ತೆ. ಈಗ ಈ ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡೋದು ಫಿಸಿಯೋಥೆರಪಿ ಕೆಲಸ. ಬಟ್ ಅದೇ ತರ ನಿಮ್ಮದು ಮಂಡಿಯಲ್ಲಿರುವ ಪೇನ್, ಸ್ಟಿಫ್ನೆಸ್ ಇದನ್ನು ಬ್ರೇಕ್ ಮಾಡಕ್ಕೆ ಕೆಲವು ಹಂತ ತನಕ ಈ ಅಕ್ಯುಪಂಚರ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಬಂದ್ರೆ ನಾವು ಅದನ್ನು ಫಿಸಿಯೋಥೆರಪಿ ಎಕ್ಸರ್ಸೈಸಸ್ ಜೊತೆಗೆ ನೀವು ಅಕ್ಯುಪಂಚರ್ ಅನ್ನು ಸ್ವಲ್ಪ ಕೊಟ್ರೆ ಒಟ್ಟಿಗೆ ಅದರೊಟ್ಟಿಗೆ ಪೇನು ರಿಲೀಫ್. ಯಾಕೆಂದ್ರೆ ನೀವು ಎಕ್ಸರ್ಸೈಸ್ ಖಾಲಿ ಮಾಡೋದಾದ್ರೆ ಜನರ ತಲೆಯಲ್ಲಿರುತ್ತೆ ಏನಂದ್ರೆ ಇದು ಎಕ್ಸರ್ಸೈಸ್ ನಾವು ಮನೆಯಲ್ಲಿ ಮಾಡಬಹುದು, ಇದಕ್ಕೋಸ್ಕರ ನಾವು ಇಷ್ಟು ದೂರ ದಿನಾಲು 1 ವಾರ 10 ದಿನ ಒಂದು ಫಿಸಿಯೋಥೆರಪಿಸ್ಟ್ ಹತ್ರ ಯಾಕೆ ಬರ್ಬೇಕು. ಈಗ ಇನ್ನೊಂದು ವೀಕ್ಷಕರ ಕರೆ. ಎಸ್. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿನ ಮಾತಾಡೋದು. ರಾಮಕೃಷ್ಣ ರಾಯರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಧನ್ಯವಾದಗಳು. ಇಬ್ಬರು ಅತಿಥಿಗಳಿಗೂ ನಮಸ್ತೆ. ನನ್ನ ಪ್ರಶ್ನೆ, ಈ ಕೆಲವರು ಈಗ ತಲೆನೋವು ಬಂದಾಗ ತಲೆಗೆ ಅಮೃತಾಂಜನ ಎಲ್ಲ ಹಚ್ಚಿ ಬಟ್ಟೆ ಕಟ್ತಾರೆ, ಟೈಟ್ ಆಗಿ ಬಟ್ಟೆ ಕಟ್ತಾರೆ. ಮತ್ತೆ ಜ್ವರ ಬಂದ್ರೆ, ಮೈ ಬಿಸಿ ಬಂದಾಗೆಲ್ಲ ಹಣೆಗೆ ಒದ್ದೆ ಬಟ್ಟೆ ಇಡ್ತಾರೆ. ಮತ್ತೆ ಕಾಲು ನೋವು, ಕೈ ನೋವು, ಗಂಟು ನೋವು ಎಲ್ಲ ಬಂದಾಗ ಇದು ಒದ್ದೆ ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ತಾರೆ. ಮತ್ತೆ ಇದು ಕೆಲವು ತೈಲ ಹಚ್ಚೋದು, ಅದು ಮಸಾಜ್ ಮಾಡೋದು, ಲೇಪನ ಹಾಕೋದು, ಶಾಖ ಕೊಡೋದು ಮಾಡ್ತಾರೆ. ಇದೆಲ್ಲ ಸರಿಯಾ ಹೇಗೆ ಅಂತ? ಬೆಂಕಿ ತಾಗಿದ್ರೆ ಅಲ್ಲಿಗೆ ಇದು ಎಣ್ಣೆ, ತುಪ್ಪ, ಜೇನು ಎಲ್ಲ ಹಚ್ಚುತ್ತಾರೆ. ಇದೆಲ್ಲ ಸರಿ ಕ್ರಮ? ಇದರಿಂದ ಏನು ತೊಂದರೆ ಇದೆಯಾ ಅಥವಾ ಇದು ಒಳ್ಳೆ ಹೇಗೆ ಅಂತ ಒಂದು. ಇನ್ನೊಂದು, ಈ ಪ್ರಥಮ ಚಿಕಿತ್ಸೆ, ಫಿಸಿಯೋಥೆರಪಿ ಮತ್ತೆ ಎಕ್ಸರ್ಸೈಸ್ ಇವುಗಳಿಗೆ ಇರುವಂತ ವ್ಯತ್ಯಾಸ ಏನಂತ ಇನ್ನೊಂದು. ಪ್ರಥಮ ಚಿಕಿತ್ಸೆ, ಫಿಸಿಯೋಥೆರಪಿ ಮತ್ತೆ ಎಕ್ಸರ್ಸೈಸ್ ಅಲ್ವಾ? ಹಲೋ, ಓಕೆ. ಅವರು ಟಿವಿಯಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ. ಈಗ ಪ್ರಪ್ರಥಮವಾಗಿ ದಟ್ ಹೆಡ್ಏಕ್. ಸೊ ಹಿಸ್ ಕ್ವಶನ್ ಈಸ್, ವೆನ್ ದೇರ್ ಈಸ್ ಹೆಡ್ಏಕ್, ಪೀಪಲ್ ವಿಲ್ ಜಸ್ಟ್ ಅಪ್ಲೈ ಅಮೃತಾಂಜನ್ or Vicks or any this they will do. Then they will just tight, they will bind with the cloth. Then they give that ಬಿಸಿ ನೀರಿನ ಶಾಖ ಹೇಳ್ತೇವೆ, ಹಾಟ್ ವಾಟರ್ ಶಾಖ they give. Then applying oil, ಎಣ್ಣೆ ಹಚ್ಚು. Then when there is a fire also, they apply oil and ghee and other things. So when there is headache in your physiotherapy or acupuncture, what treatment you have alternative? Sir, very important question, because in headache there is one condition called as cervicogenic headache, which is very, very important, in the very common also. Now many are using the mobile phone, using the computer. Almost everywhere we see that people are busy with mobile phone and constantly they are bending. Radiation effect. Yes, radiation effect is there. Plus in the neck we have got 7 bones. Now what is happening when they are constantly bending? The posture is getting altered. Constantly it is a bend posture. So bend posture. You have put that neck. Yes. So now you see the neck, the slide. There is a curvature, neck curvature is there. And the bone का alignment 3 axis में alignment रहता है. एक मैं अगर neck का तो skeleton नहीं लाया, ये अभी lumbar का है, माने low back का skeleton है, उसमें मैं समझाता हूँ. तो हर एरिया का 3 एक्सिस है. एक्स एक्सिस, ये वाई एक्सिस है, ये एक्स एक्सिस है और ये जेड एक्सिस है. वो एक नॉर्मल प्लेन में अलाइनमेंट रहना है. अगर अलाइनमेंट डेविएशन होता है, जैसे वाई एक्सिस में ऐसे मूवमेंट हो जाएगा ज्यादा, कोई ऐसे कुछ लोग ऐसा हैबिट है जैसे पेट नीचे करके ऐसे सोते हैं, पेट नीचे करके रोटेट करके सोते हैं. वैसे रोटेट करके सोने से क्या है, वाई एक्सिस में एक रोटेट बोन हो जाता है. तो रोटेट होने के बाद वो नॉर्मल पोजीशन में रिकवर बैक नहीं करता है, रोटेट हो जाता है. रोटेट होकर इरिटेट करता है, मसल को इरिटेट करता है. मसल इरिटेट होने से वो मसल पुल होता है. और नेक पेन के कारण कभी कभी लोगों को यहाँ पे हेडेक होता है, तो उसको बोलते हैं सर्वाइकोजेनिक हेडेक. और बहुत जगह पे क्या होता है, माइग्रेन और सर्वाइकोजेनिक हेडेक में कंफ्यूजन होता है, लेकिन उसमें डिफरेंस है. सर्वाइकोजेनिक हेडेक में वो यूनिलैटरल साइड है, जैसे आपका नेक पेन राइट साइड में हुए है और हेडेक राइट साइड में है, वो सर्वाइकोजेनिक हेडेक है. और वो ट्रिगर पॉइंट उसमें क्या बोलते हैं, समथिंग कॉल्ड एज ट्रिगर पॉइंट. जैसे ये मसल है, उसको स्टर्नोक्लेडोमास्टोइड मसल बोलते हैं यहाँ पे. उसमें अगर ट्रिगर पॉइंट होता है तो पेन आपका यहाँ पे होता है. तो यहाँ पे उन्होंने बताया कि हम कुछ बाइंडिंग करते हैं, ऑयल मसाज करते हैं, रिलैक्सेशन होता है, वो करेक्ट है. लेकिन उसको क्योर करने के लिए क्या करना पड़ेगा, बोन को प्रॉपर अलाइनमेंट हमको करना पड़ेगा. Realign. You have to realign. मोस्ट इंपोर्टेंट. अगर हमने रीअलाइनमेंट नहीं किया, बाकी हम तेल लगाए, ऑयल लगाए या कुछ भी किए, दूसरा ट्रीटमेंट, दे आर ऑल टेम्पररी रिलीफ. वी आर नॉट एलिवेटिंग फ्रॉम द ओरिजिनल कॉज. अभी भूख लगा तो स्टार्टर में पेट नहीं भरता है ना, नहीं भरता है, ये स्टार्टर है. करेक्ट. पेट भरने के लिए भोजन करना चाहिए. करेक्ट. ಓಕೆ. ಡಾಕ್ಟರ್ ಕಿಣಿ ಅವರೇ, ಈಗ ನಿಮ್ದು ಅಕ್ಯುಪಂಚರ್ ಅಲ್ಲಿ ಕೂಡ ಹೆಡ್ಏಕ್ ಅನ್ನು ಟ್ರೀಟ್ಮೆಂಟ್ ಮಾಡೋ ಒಂದು ಸಿಸ್ಟಮ್ ಉಂಟು? ಇದೆ ಸರ್, ಇದೆ. ಅಕ್ಯುಪಂಚರ್ ಅಲ್ಲೂ ಪಾಯಿಂಟ್ಸ್ ಇದೆ ನಿಮ್ಮದು. ನಾವು ಅದಕ್ಕೆ ಕೆಲವು GV20 ಅಂತ ಹೇಳ್ತೇವೆ. ಸೊ ಈ ಪಾಯಿಂಟ್ ನಿಮ್ಗೆ ತುಂಬಾ ಮಟ್ಟಿಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಆ ಪಾಯಿಂಟ್ ನಿಮ್ಮ ತಲೆಯ ಸೆಂಟರ್ ಅಲ್ಲಿ ಬರುತ್ತೆ. ಸೆಂಟರ್ ಅಂದ್ರೆ ನಾವು ಅದನ್ನು ಮೆಜರ್ ಹೇಗೆ ಮಾಡ್ತೇವೆ ಅಂದ್ರೆ, ನಮ್ಮದು ಫೋರ್ ಹೆಡ್ ಇಂದ ಮಿಡ್ ಲೈನ್, ಹಾಗೆ ಕಿವಿದು ಟಿಪ್ ಇಂದ ಮಿಡ್ ಲೈನ್, ಅದು ಎರಡು ಕ್ರಾಸ್ ಆಗುವ ಪಾಯಿಂಟ್
ನಾವು ಯೂಸ್ ಮಾಡ್ತೇವೆ. ಆ ಪಾಯಿಂಟ್ ಅಲ್ಲಿ ನಾವು ಈ ನೀಡಲ್ ಹಾಕುವುದ್ರಿಂದ ಅದನ್ನ ಹಾಗೆ ಬಿಡೋದ್ರಿಂದ ಸ್ವಲ್ಪ ಮಟ್ಟಿಗೆ ದ CSF ಅಂದ್ರೆ ತಲೆ ಒಳಗೆ ಇರುವ ನಿಮ್ಮದು ಫ್ಲೂಯಿಡ್ ಪ್ರೆಷರ್ ಅದು ಕಮ್ಮಿ ಆಗುತ್ತೆ ಅಂತ ಒಂದು ಚೈನೀಸ್ ಮೆಡಿಸಿನ್ ಹೇಳುತ್ತೆ. ಸೊ ಇದರಿಂದ ನಾವು ನೋಟ್ ಮಾಡಿದ್ದೇವೆ ಏನಂದ್ರೆ ತುಂಬಾ ಜನರಿಗೆ ಸ್ವಲ್ಪ ಹೊತ್ತಲ್ಲಿ ನಿದ್ರೆ ಕೂಡ ಬರ್ತದೆ, ಸೆಡೇಷನ್. ಈ ಸೆಡೇಷನ್ ಇಂದ ನಿಮ್ಗೆ ಆಟೋಮ್ಯಾಟಿಕ್ 90% ಎಷ್ಟೇ ಮನುಷ್ಯನಿಗೆ ಸ್ಟ್ರೆಸ್ ಇದ್ರು, ಎಷ್ಟೇ ತಲೆನೋವಿದ್ರು, ಒಂದ್ಸಲಕ್ಕೆ ನಿದ್ದೆ ಬಿದ್ರೆ ಅವ ಹೇಳುವಾಗ ಸ್ವಲ್ಪ ಫ್ರೆಶ್ ಆಗಿರ್ತಾನೆ. ಈಗ ನಿದ್ದೆ ಮಾಡ್ಲಿಕ್ಕೆ ಕೂಡ ನಿದ್ದೆ ಮಾತ್ರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಕರೆಕ್ಟ್ ಸರ್. ಸೆಡೇಟಿವ್ ಟ್ಯಾಬ್ಲೆಟ್ಸ್ ಆಲ್ಸೋ ನೌ ದೇ ಆರ್ ಕರೆಕ್ಟ್. ಮತ್ತೆ ಸೈಡ್ ಇಫೆಕ್ಟ್ಸ್. ಕರೆಕ್ಟ್. ಮತ್ತೆ ನಾನು ಸರ್ ಒಟ್ಟಿಗೆ ಹೋಗ್ತೇನೆ, ಯಾಕೆಂದ್ರೆ ಸರ್ ಹೇಳಿದ್ದು ಸರಿ. ನೀವು ಈಗ ಬ್ಯಾಂಡೇಜ್ ಕಟ್ಟೋದು ಟೈಟ್, ನಾವ್ ಎಂತ ಕೂಡ ಹೇಳ್ತೇವೆ, ಕಂಪ್ರೆಷನ್ ಆಗಿ ನೀವು ಕಟ್ಟಿದ್ರೆ ಸ್ವಲ್ಪ ಮಟ್ಟಿಗೆ ಆರಾಮಾಗುತ್ತೆ. ಬಟ್ ಆಕ್ಚುಯಲ್ ಪ್ರಾಬ್ಲಮ್ ನಿಮ್ಮದು ಬೋನ್ ಇಲ್ಲ, ಒಳಗೆ ಏನಾದ್ರು ಕಂಪ್ರೆಷನ್, ನೀವು ಬೋನ್ ಅನ್ನು ಸರ್ ಹೇಳಿದಾಗೆ ಅಲೈನ್ ಮಾಡದಿದ್ರೆ ಅದು ಪ್ರಾಬ್ಲಮ್ ಹಂಗೆ ಉಳಿಯುತ್ತೆ. ಯಾಕೆಂದ್ರೆ ಪುನಃ ಸ್ವಲ್ಪ ಟೈಮಲ್ಲಿ ನಿಮ್ಗೆ ಆ ನೋವು ಪುನಃ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ನೀವು ಕಟ್ಟೋದ್ರಿಂದ ಏನು ತೊಂದರೆ ಇಲ್ಲ, ಬಟ್ ಆಕ್ಚುಲಿ ಅದನ್ನು ನೀವು ಅಲೈನ್ ಮಾಡಕ್ಕೆ ಯಾರಾದ್ರೂ ಫಿಸಿಯೋಥೆರಪಿ ಇಲ್ಲ ಏನಾದ್ರೂ ಎಕ್ಸರ್ಸೈಸ್ ಟೆಕ್ನಿಕ್ ಮಾಡೋದ್ರಿಂದ ಇನ್ನು ಅವರಿಗೆ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ನನ್ನ ಸಲಹೆ ಸರ್. ಓಕೆ, ನಾವು ಒನ್ ಮೋರ್ ಕ್ವಶನ್ ಈಸ್ ವೆದರ್ ಫಿಸಿಯೋಥೆರಪಿ ಇಸ್ ಫಸ್ಟ್ ಏಡ್ or is a physical exercise or what it is, he is asking. Whether it is a first aid yes or physical exercise yes or what type of this sir yes as I said now sports people yes when they get some ankle pain yes or say ankle injury or some this first aid and all you are doing, no? Yes, what yes. kind of first aid yes yes sir, for sports before first aid we have to do the prehabilitation also. Okay, suppose somebody is a football player or somebody is a cricket player, कैसे how efficiently they can play, correct? Now suppose or a badminton player or a tennis player to play effectively we have something called as a flex bar. ठीक है, तो उनको स्ट्रेंथनिंग करना है, 20 मसल्स को हमको स्ट्रेंथन करना है. तो फ्लेक्स बार में क्या करेंगे, स्ट्रेंथन करने के लिए इसको प्रीहैबिलिटेशन भी यूज करते हैं. प्रीहैबिलिटेशन मतलब ए बेटर परफॉर्मेंस. फास्ट एड में भी यूज होता है, जैसे कुछ को इंजुरी हो गया उसमें इमीडिएटली हम जाके फास्ट एड जैसे बोले इमीडिएटली हम जाके टेपिंग कर सकते हैं. आपने देखा होगा एक वर्ल्ड कप मैच में युवराज सिंह जी का इंजुरी हो गया, उसके बाद उनको टेपिंग करने के बाद वो जाके खेलने लगे. अब देख सकते हैं जो लोग ओलंपिक में जाते हैं उनको काफी सारा हाथ में हो लेग में हो बेटर परफॉर्मेंस के लिए भी हम ये टेप्स यूज करते हैं. ये प्रीहैबिलिटेशन भी काम आता है, बेटर परफॉर्मेंस में भी काम आता है और इंजरी होने के बाद भी काम आता है. अच्छा, वेरी नाइस. Now this vertigo, what is vertigo? Whether that can be cured in your physiotherapy or acupuncture? ವರ್ಟಿಗೋ ನಿಮ್ಗೆ ತಲೆ ಸುತ್ತೋದು ಅಂತ ನಾವು ಹೇಳ್ತೇವೆ ಸರ್. ನೀವು ಪೊಸಿಷನ್ ಚೇಂಜ್ ಮಾಡುವಾಗ ತಲೆ ಸುತ್ತತ್ತೆ. ಇದಕ್ಕೆ ತುಂಬಾ ಕಾರಣಗಳಿವೆ. ನರ್ವ್ ರಿಲೇಟೆಡ್ ಕೂಡ ಇರ್ಬೋದು, ಇಲ್ಲದಿದ್ರೆ ನಿಮ್ಮದು ಕಿವಿಯಲ್ಲಿ ಏನಾದ್ರೂ ನಿಮ್ಮ ತಲೆಗೆ ಹೋಗುವ ನರ್ವ್ ಏನಾದ್ರೂ ಕಿವಿಯಲ್ಲಿ ಇನ್ಫೆಕ್ಷನ್ ಇದ್ರೆ ಅದರಿಂದ ಕೂಡ ಆಗುತ್ತೆ. ಸೊ ಈ ವರ್ಟಿಗೋ ನಾವು ಸರ್ಟನ್ ಫಿಸಿಯೋಥೆರಪಿಯಲ್ಲಿ ಕೆಲವು ಪೊಸಿಷನ್ ಚೇಂಜಿಂಗ್ ಎಕ್ಸರ್ಸೈಸಸ್ ಇದೆ. ಈ ಎಕ್ಸರ್ಸೈಸಸ್ ಗಳು ನಾವು ಮಾಡೋದ್ರಿಂದ ಅಪ್ ಟಿಲ್ ಸಮ್ ಎಕ್ಸ್ಟೆಂಟ್ ಅದನ್ನು ಕಂಟ್ರೋಲ್ ಮಾಡಬಹುದು. ಬಟ್ ಕಂಪ್ಲೀಟ್ ಕ್ಯೂರ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಸ್ವಲ್ಪ ಅಲೋಪತಿಕ್ ಹೆಲ್ಪ್ ಬೇಕಾಗಬಹುದು. ಸೊ ಅದ್ ಆಕ್ಚುಲಿ ಎಕ್ಸರ್ಸೈಸಸ್ ಇಂದ ನೀವು ಬೇಸಿಕ್ ಲೆವೆಲ್ ವರೆಗೆ ಅದನ್ನು ಕಂಟ್ರೋಲ್ ಮಾಡಬಹುದು. ಇದು ವರ್ಟಿಗೋ ಅಲ್ಲಿ ನಾವು ಮಾಡಬಹುದು. So as per your opinion this vertigo comes, no? Yes. So just for that any Yes, sir. preventive Yes sir, vertigo sometimes we would have seen somebody is going in the high, Mangalore we have got lot of hills going to Bangalore and all, when you are driving lot of mountains are coming. Correct. Basically with many females you will find they get that vertigo. It is more common in the females. वो क्या होता है सर, कान में we have got balancing mechanism के वो लिए reason क्या है vertigo के लिए? सेमी सर्कुलर कैनाल से, जो कैनाल से एंडोलिम्फ है उसमें हमारा कान में वो बैलेंसिंग करने के लिए हमको हेल्प करता है. तो कभी कभी बिनाइन पोजिशनल वर्टिगो रहता है, तो कोई कोई पोजीशन में वो ट्रिगर होता है. तो उसी पोजीशन में हमारा हॉलपाइक मैन्यूवर है, हॉलपाइक एक्सरसाइजेस है जिसमें हम उसको असेस करके उसको ट्रीटमेंट कर सकते हैं. क्या एक्सरसाइज कर सकते हैं हम अभी वर्टिगो के लिए? हाँ सर मैं बता रहा हूँ, जैसे किसी को ऐसे ए पोजीशन में वर्टिगो आ रहा है तो उनको क्या है ए पोजीशन में सीधा सो के फिर वही जो पोजीशन में ट्रिगर होता है वही पोजीशन को बार बार एक्सरसाइज हमको करना है. तो करने से क्या है वो हैबिट हो जाता है और वो उसमें फिर ट्रिगर नहीं होता है. और उसके साथ साथ क्या है, कभी कभी अलाइनमेंट के कारण
अलाइनमेंट हो गया, ट्रिगर पॉइंट के कारण, वो भी वर्टिगो में कंट्रीब्यूट करता है। तो उसको भी हमको क्या है, मस्कुलर प्रॉब्लम है या बोन का अलाइनमेंट प्रॉब्लम है, उसको भी करेक्शन करना है। और जो एंडोलिम्फ है उसका भी बैलेंसिंग कर सकते हैं। Okay. Now, my one question is, see, with this physiotherapy, whether it is a curative or preventive. If it is curative, what are all the curative exercises one should make, and whether one should make regular exercise or only when there is a pain we have to do. Can you just brief? ಸರ್ ಕ್ಯೂರೇಟಿವ್ ಕೂಡ ಹೇಳ್ಬೋದು, ಇಲ್ಲ ಪ್ರಿವೆಂಟಿವ್ ಕೂಡ ಹೇಳ್ಬೋದು. ಈಗ ನೀವು ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ನೋಡಿದ್ರೆ, ಈಗ ನಾವು ರಾತ್ರಿ ಕೆಲವು ಸಲ ಮಲಗ್ತೇವೆ, ಬೆಳಿಗ್ಗೆ ಏಳುವಾಗ ನಿಮ್ಗೆ ಶೋಲ್ಡರ್ ಪೇನ್ ಸಡನ್ ಆಗಿ ಬರುತ್ತೆ. ಇದು ರೀಸನ್ ಏನಂದ್ರೆ ನಾವು ಒನ್ ಸೈಡ್ ಮಲಗ್ತೇವೆ. 90% ಪಾಪ್ಯುಲೇಷನ್ ಒನ್ ಸೈಡ್ ಇಲ್ಲ ಪ್ರೋನ್ ಮಲಗ್ತಾರೆ ಯಂಗ್ ಏಜ್ ಅಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನೀವು ಬೆಳಿಗ್ಗೆ ಏಳುವಾಗ ನಿಮ್ಗೆ ಶೋಲ್ಡರ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಈಗ ಈ ಪೇನ್ 90% ಯಾಕೆ ಆಗುತ್ತಂದ್ರೆ ನಾವು ಮಲಗುವಾಗ ನಮ್ಮ ಅಪ್ಪರ್ ಟ್ರಂಕ್ ಹೆವಿ ಆಗಿರುತ್ತೆ, ಮ್ಯಾಕ್ಸಿಮಮ್ ವೆಯ್ಟ್ ಇರೋದು ಅಪ್ಪರ್ ಟ್ರಂಕ್ ಅಲ್ಲಿ. ಸೊ ಆ ವೆಯ್ಟ್ ನಿಮ್ಮ ಶೋಲ್ಡರ್ ಜಾಯಿಂಟ್ ಅಂದ್ರೆ ನಿಮ್ಮದು ಇದು ಹ್ಯೂಮರಸ್ ಹೆಡ್ ಅಂತ ಹೇಳ್ತೇವೆ, ಅದು ತುಂಬಾ ಪ್ರಾಮಿನೆಂಟ್ ಇರುತ್ತೆ, ಅದು ತಕೊಳ್ಳುತ್ತೆ. ಸೊ ಅಲ್ಲಿ ಡಿ ಅರೇಂಜ್ಮೆಂಟ್ ಆಗಿರುತ್ತೆ. ಅದನ್ನು ನಾವು ಸ್ವಲ್ಪ ಅರೇಂಜ್ ಮಾಡೋದ್ರಿಂದ ಒಂದೇ ಸೆಷನ್ ಅಲ್ಲಿ ಇಲ್ಲ ಎರಡೇ ಸೆಷನ್ ಅಲ್ಲಿ ಆ ಪೇನ್ ಹೋಗುತ್ತೆ, ಇಫ್ ದ ಪರ್ಸನ್ ಕಮ್ಸ್ ಇಮಿಡಿಯೇಟ್ ಫಾರ್ ಫಿಸಿಯೋಥೆರಪಿ. ಸೊ ಹಾಗಾಗಿ ಅದನ್ನು ಪ್ರಿವೆಂಟಿವ್ ಕೂಡ ನಾವು ಹೇಳ್ಬೋದು, ಕ್ಯೂರೇಟಿವ್ ಅಂತ ಕೂಡ ನಾವು ಹೇಳ್ಬೋದು. ಬಟ್ ಪ್ರಿವೆಂಟಿವ್ ಕೂಡ ಹೇಳ್ಬೋದು. ಈಗ ನೀ ಪೇನ್, ಮಂಡಿ ನೋವು 90% ಬರುತ್ತೆ ಆಥರೈಟಿಸ್ ಇಂದ. ಆಥರೈಟಿಸ್ ಬರ್ಲಿಕ್ಕೆ ತುಂಬಾ ಕಾರಣ ಇದೆ. ಮೇ ಬಿ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಲೇಡೀಸ್ ಅಲ್ಲಿ, ಮೇ ಬಿ ನಿಮ್ಮದು ಜೆನೆಟಿಕ್ ಕಾಸ್ ಇರ್ಬೋದು ಬೋನ್ ವೀಕ್ ಆಗಕ್ಕೆ. ಬಟ್ ನಿಮ್ಮ ಮಂಡಿ ನೋವು ಯಂಗ್ ಏಜ್ ಅಲ್ಲಿ ಬರಕ್ಕೆ ಮ್ಯಾಕ್ಸಿಮಮ್ ರೀಸನ್ ಅಂತ ಪೋಸ್ಚರ್, ಇಲ್ಲದಿದ್ರೆ ನಿಮ್ಮದು ಮಸಲ್ ವೀಕ್ ಆಗೋದು. ಯಾಕೆಂದ್ರೆ ಈಗ ನೋಡಿದ್ರೆ ಎಲ್ಲರೂ ಇನ್ಆಕ್ಟಿವ್. Viewers call is that, let us attend. Yes sir. Hello. Good morning, Rajendra from Bombay. Hello. Yeah, good morning, Rajendra from Bombay. Rajendra from Bombay. Can you just speak loudly? Yeah. Good morning to the doctors and the panelists. Very good morning. Doctor, the question is that around age of 50 and maybe around after 45, frozen shoulder is a common problem. So how we can avoid that to get that issue of problem? And if the person has problem, what is the best remedy remedy and cure for the same? Very good question. Is Rajendra from Mumbai. He is our regular caller also. Yes. Now you can say regarding frozen shoulder, what is the remedy? Yes. So good morning Rajendra ji. Very nice question. What is a frozen shoulder, sir? In frozen shoulder, mostly common in people with diabetes. So one of the first thing, I think many people are asking that question about exercises. So what I'll tell you, sir, for everybody who are all viewing now or who are going to view afterwards, exercise is the best form of medicine. It is the statement. And health is wealth. These two important statements are there. And exercise everybody should do. And at least 45 minutes to 1 hour a day. So what it is, it has got multiple benefit. It is going to maintain our joints, our muscles, basically our heart. Plus it is going to control the diabetes also. One of the main component of treatment of diabetes is exercises. Okay. So to prevent, one question was that, to prevent, one must do regular exercises at least 45 minutes in their capacity. Okay. Somebody was telling what? Any exercise. Frozen shoulder means not only shoulder exercise, any exercise. General exercises everybody must do. Okay. To prevent. And if somebody has got a frozen shoulder, they have to do the regular exercise. That regular, you can go for walking, running, jogging, whatever you can in your capacity. Because somebody who is little obese and yoga, meditation also they can do. They can do. And in frozen shoulder, classically, we are having restriction of this some movement called as abduction and external rotation. If just I simplify, we have got restriction of this movement, abduction and external rotation. You can't raise your hands properly. No movement of free. What happens? What is the cause? The capsule becomes tight. ये जो कैप्सूल है सर, यहाँ पे जॉइंट को कवर, जॉइंट का अंदर लिक्विड है, साइनोवियल फ्लूइड, उसको कवर करके एक कैप्सूल है. तो रबर टाइप का आप सोच लीजिए कैप्सूल है. उसका जो एंटेरो इंफीरियर एस्पेक्ट है, नीचे वाला हिस्सा जो है वो टाइट हो जाता है. अगर मैं आपको एग्जांपल दूं, ऐसे मैं मूवमेंट कर रहा हूं अबडक्शन का और ये हिस्सा टाइट होता है, तो उसमें आपको मूवमेंट रेस्ट्रिक्शन होता है. उसको क्या करना चाहिए? उसको हमको मोबिलाइजेशन करके स्ट्रेच करना चाहिए.
प्लस उसका पेन अगर है, उसमें फिजियोथेरापी में हमारा मोबिलाइजेशन के साथ अल्ट्रासाउंड ट्रीटमेंट है। अल्ट्रासाउंड तो एक डायग्नोस्टिक है, थेराप्यूटिक है, थेराप्यूटिक अल्ट्रासाउंड है। ट्रांसक्यूटेनियस इलेक्ट्रिकल नर्व स्टिमुलेशन, टेंस हम दे सकते हैं पेन कंट्रोल के लिए। फ्रोजन शोल्डर में रात में ज्यादा पेन होता है और यहाँ पे ज्यादा पेन होता है, तो इसके लिए हमको रेगुलर एक्सरसाइज करना है। प्लस उसके साथ साथ ये जो थोरासिक एरिया है वहां पे भी स्टिफनेस हो जाता है, तो वो एरिया को भी हमको रिलीज करना है। तो इन शॉर्ट मोबिलाइज करना है, उसमें स्पेशल ग्लाइड्स है, एंटेरो इंफीरियर ग्लाइड करके है, वो ग्लाइड हमको देना है और एक्सरसाइज करना है। What regular exercise one can do frozen shoulder? फ्रोजन शोल्डर रेगुलर abduction एक्सरसाइजेस, क्लाइंबिंग द वॉल, ऐसे आपने फिंगर लगा के वॉल के पास आपको वो एक्सरसाइज करना है। फिर बेंड होके आपको पेंडुलर एक्सरसाइजेस करना है। Okay. और उसके साथ साथ खाली ये एक्सरसाइज करने से Controlling effective- diabetes if it is there. उसके साथ साथ 30 मिनट जनरल एक्सरसाइज करके फिर उसको स्ट्रेचिंग एक्सरसाइज सब करना चाहिए। Very nice. So Rajendra from Mumbai, thank you very much for asking a very nice question. ನಾವು ಕಿಣಿ ಅವರೇ, Yes, sir. ಈಗ ನೀವು ಈ ಫ್ರೋಜನ್ ಶೋಲ್ಡರ್ ಬಗ್ಗೆ ನಿಮ್ಮಲ್ಲಿ ಕೂಡ ಪೇಷಂಟ್ ಬರ್ತಾರೆ, ಹೌದು sir. ಆವಾಗ ಯಾವ ರೀತಿ ಟ್ರೀಟ್ಮೆಂಟ್ ನೀವು ಹೇಳ್ತೀರಿ? ಸರ್ ನಾರ್ಮಲಿ ಫ್ರೋಸನ್ ಶೋಲ್ಡರ್ ಅಂದ್ರೆ ಎಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಸರ್ ಹೇಳಿದಾಗೆ ನಿಮ್ಮದು ಕ್ಯಾಪ್ಸುಲ್ ಟೈಟ್ ಆಗಿರುತ್ತೆ. ಈ ಕ್ಯಾಪ್ಸುಲ್ ಟೈಟ್ ಅನ್ನು ಸರ್ ಹೇಳಿದಾಗೆ ನಾವು ಸ್ಟ್ರೆಚಿಂಗ್ ಇಲ್ಲ ಮೊಬಿಲೈಸ್ ಮಾಡಿ ಅದನ್ನು ರಿಲೀಸ್ ಮಾಡ್ತೇವೆ. ಅದರೊಟ್ಟಿಗೆ ನಾವು ಏನಾಗುತ್ತೆ ಅಂದ್ರೆ ನಾವು ರಿಲೀಸ್ ಮಾಡುವಾಗ ಪೇನ್ ಬರುತ್ತೆ. ಆ ಪೇನ್ ಕಂಟ್ರೋಲ್ ಮಾಡಕ್ಕೆ ಸರ್ಟನ್ ಹೀಟಿಂಗ್ ಮೊಡಾಲಿಟೀಸ್ ಈಗ ನಾವು ಇನ್ ಹೌಸ್ yes sir. ದಟ್ ಬಿಸಿ ಬಟ್ಟೆ, ಹೌದು ಸಾರಿ ಬಟ್ಟೆಯನ್ನು ಬಿಸಿ ನೀರಲ್ಲಿ ಹಾಕಿ ಶಾಖ ಕೊಡ್ತಾ ಇದ್ರೆ ಹೌದು ಸರ್ ಯೂಸ್ ಆಗ್ತದೆ? ಯೂಸ್ ಆಗ್ತದೆ ಸರ್. ಯಾವಾಗ ಯೂಸ್ ಆಗ್ತದೆ ಅಂದ್ರೆ ನಾವು ಅದನ್ನು ಕಾನ್ಸ್ಟೆಂಟ್ ಹೀಟ್ 15 ನಿಮಿಷ ಆದ್ರೂ ಕೊಡ್ಬೇಕು. ಯಾಕೆಂದ್ರೆ ಈಗ ಅದು ರಿಸರ್ಚ್ ಆರ್ಟಿಕಲ್ಸ್ ಏನೇ ಹೇಳುತ್ತೆ ಅಂದ್ರೆ ವೆನ್ ಎವರ್ ನೀವು 15 ನಿಮಿಷ ಕಾನ್ಸ್ಟೆಂಟ್ ಹೀಟ್ ಕೊಟ್ರೆ ಮಾತ್ರ ಬ್ಲಡ್ ಸರ್ಕ್ಯುಲೇಷನ್ ಆ ಏರಿಯಾಕ್ಕೆ ಬಂದು ಅದು ನಿಮ್ಗೆ ಮಸಲ್ ಅನ್ನು ರಿಲ್ಯಾಕ್ಸ್ ಮಾಡಿ ಕೊಡುತ್ತೆ. ಈಗ ನೀವು ಸಣ್ಣ ಮಗುವನ್ನು ಸ್ನಾನ ಮಾಡಿಸಿದ ಮೇಲೆ ಮಗು ಮಲಗ್ತದೆ, ಯಾಕೆಂದ್ರೆ ಫುಲ್ ಮಸಲ್ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ ಮೇಲೆ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೊಂದು ಸೆಡೇಟಿವ್ ಇಫೆಕ್ಟ್ ಕೂಡ ಇರುತ್ತೆ. ಸೊ ವ್ಯಾಸ್ಕ್ಯುಲರೈಸೇಷನ್ ಅಂತ ನಾವ್ ಹೇಳ್ತೇವೆ. ಅದನ್ನ ನೀವು ಇಂಪ್ರೂವ್ ಮಾಡೋದ್ರಿಂದ ಮಸಲ್ ಫೈಬರ್ಸ್ ರಿಲ್ಯಾಕ್ಸ್ ಆಗಿ ಬಿಡುತ್ತೆ. ಯಾಕೆಂದ್ರೆ ಬ್ಲಡ್ ಇಸ್ ದ ಒನ್ ವಿಚ್ ಕ್ಯಾರೀಸ್ ಆಲ್ ದ ನ್ಯೂಟ್ರಿಯನ್ಸ್, ವಿಟಮಿನ್ಸ್, ನಾವೇನ್ ತಿಂತೇವೆ ಅದೆಲ್ಲ ಸಪ್ಲೈ ಮಾಡೋದು ಅದು. ಎನಿ ಪಾರ್ಟ್ ಇಸ್ ರಿಚ್ ವಿತ್ ದಿಸ್, ಈ ನ್ಯೂಟ್ರಿಯನ್ಸ್ ಎಲ್ಲ ಇದರಿಂದ ಅದು ಹೀಲಿಂಗ್ ಕೂಡ ಫಾಸ್ಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬಿಸಿ ಶಾಖ ಕೊಡೋದಾದ್ರೆ 15 ಮಿನಿಟ್ಸ್ ಕಾನ್ಸ್ಟೆಂಟ್ ಹೀಟ್ ಅಟ್ ಲೀಸ್ಟ್ ಕೊಟ್ರೆ ಅದು ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ ರಾದರ್ ದನ್ ಗಿವಿಂಗ್ ಫಾರ್ 1 or 2 minutes. Okay, we have one more call from the viewer. Hello. Good morning, Naik ji. Good morning. Who's speaking? Muralidhar Shanai. Muralidhar Shanai. You are welcome to our show, sir. You can ask your question. Thank you very much, and would like to compliment you for bringing these two experts Okay, of thank you. this physiotherapy onto this platform. Very important topic, very important subject, which is integral part of many of life. Okay. So I'm very happy to watch this program. Normally I watch single sitting alone. You can watch I'm this happy program to without my seeing the family watch. also Until to the end you can watch. Pardon? You can watch this program without seeing your watch. You can see until the last. Yeah, I agree with you. So Thank I have got two questions and one suggestion. Okay. First question is to Dr. Mohanty, that I am a singer. So my issue is that this voice cannot be maintained with the same texture or sweetness. Sometimes it changes according to the changes in the climate or food and all. So is there any specific exercises in your system to take care of my voice to balance particularly? That's first question. And second question First to thing is Dr. Nitin. my first aid is to maintain your voice. You should not make more noise. Okay. I would like to hear from doctor. Okay. If there is any specific Second one. remedies. Okay, thank you. And Dr. Nitin ji, and my question is that we are watching
lot of computer while we work at office as well as at home. So there is an issue called as a dry eye. So I get a lot of watery eyes while watching the computer. If there is any special exercises which can avoid this issue, that is the question. And another suggestion is that Nitin was giving some tips on how to cure these knee pains, and because of some question in between, it got obstructed. So after answering my question, if you can give me that elaborate, the detail on the knee pain, that would be more helpful. Okay. Thank you so much. So very good questions. Now Murali Shane, he is a very good singer. Oh, okay. He is called Jesudas of Mangalore and Cochin also we say. Okay. Because he is an excellent singer. Lot of his bhajans are there. Lot of Hindi songs are also you can see in YouTube also. So thank you very much ನಮ್ಮ ಮುರಳೀಧರ್ ಅವರೇ, ಮುರಳೀಧರ್ ಶೆಣೆ ಅವರೇ. ನಮ್ಮ 90th ಎಪಿಸೋಡ್ ಆಲ್ಸೋ ಜಯದುರ್ಗೆ ದುರ್ಗತಿ ಪರಿಹಾರಿಣಿದೆ ಭೀಮಸೇನ್ ಜೋಶಿ ಸಾಂಗ್ ಆಲ್ಸೋ ಈ ಸಂಗ್ ಎಕ್ಸಲೆಂಟ್ ಮ್ಯೂಸಿಷಿಯನ್. ಸೊ ಹಿಸ್ ಕ್ವಶನ್ ಈಸ್ for balancing the voice. Sometimes that voice drops. Some program is there, your voice is dropped, then what to do? So how to control, whether any physiotherapy or acupuncture reliefs are there? Sir, I am very happy to hear Muralidhar Senaji's. I think I have watched some of his live performances. Yes. And I am very happy that he is watching us. Yeah. And very important question, this thing. One thing is that related to voice. I think for any singer or per se anybody, one general exercises they must do. One thing I can advise, that 30 to 45 minutes of general exercises. Another thing, does he has any neck issues? Suppose there is some neck pain, because the voice and especially as a singer, it is with a very modulation of small muscles are there. So small muscles there, that phonetics. So that is why riyaz and all there, that is so important, because that is going to balance the small musculatures. Small muscles there and the air. That is how the melody is coming. Correct. So for that, one thing is general exercises. Second is we have to check whether any neck pain or any neck issues are there. Okay. By chance there is any neck pain, neck issues, or any these large muscles, side muscles, if there is any pain, that has to be treated. Because if there is any, because phonetics, singing and all is small muscles, if any large muscles or joint is affected, the small muscles is also going to get affected. Okay. तो इसीलिए हमको वो ग्रॉसली देखना है. अगर नेक पेन है, वो साल्ट वाटर गार्गलिंग, हाँ, उसका गर्म पानी पीना, उसमें कुछ नहीं वो भी बेनिफिट करता है. हाँ. वो भी सॉल्ट वाटर गार्गलिंग सब बेनिफिट करता है. उसके साथ साथ आपने बताया जो कसाया वगैरह है वो भी बेनिफिट करेगा. लेकिन हम अगर ब्रॉडली देखें, एक जनरल कोल्ड आइसक्रीम ये सब थोड़ा खाने वो नहीं खाने का, वो थोड़ा मिनिमाइज करने का. Okay. गरम पानी पीने का. वॉइस इज ऑलरेडी ड्रॉप्ड. तो अभी 3-4 दिन में हमारा म्यूजिक प्रोग्राम है, अभी क्या कर सकते हैं? तो उसके लिए हम अगर मसल वीकनेस वगैरह है तो उसके लिए हम इलेक्ट्रिकल स्टिमुलेशन देके मसल को भी एक्टिवेट कर सकते हैं. ओके. वो भी है. अगर यहाँ पे स्पेशली वोकल कॉर्ड्स में जो मसल्स है, अगर कुछ मसल्स हमारे जनरल वीकनेस हो जाते हैं तो उसको, जैसे फेशियल पल्स में आपने देखा होगा, और पाल्सी में होता है तो एक साइड वीक हो जाता है, तो मसल को स्टिमुलेट करते हैं. तो मसल को स्टिमुलेट करके उसको रिजुमिनेट कर सकते हैं. ओके, वेरी नाइस. Now, Yes, sir. specific question to our Dr. Yes, Kini, Dr. Kini. that is watching computer, mobile, etc. The dry eye problem. Right. So dry So, eye, or as well water as eye. sir had spoken about watery eyes also. Yeah. So dry eye, if I say, dryness comes might be because of one of the architectural changes. If you are exposed to bright light or anything. ನಮ್ಮ ಕಣ್ಣಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಇದೆ. ಈ ಗ್ಲ್ಯಾಂಡ್ ನಿಮ್ಮದು ನೀರು ಲುಬ್ರಿಕೇಟ್ ಮಾಡುತ್ತಾ ಇರುತ್ತೆ. whenever you blink. ಸ್ಪೆಷಲ್ ಕನ್ನಡಕ ಉಂಟಾ? ಸ್ಪೆಷಲ್ ಕನ್ನಡಕ ಅಂದ್ರೆ ನೀವು ಬ್ರೈಟ್ ಲೈಟಿಗೆ ಹೋದ್ರೆ ನೀವು ಅದು ಸನ್ ಗ್ಲಾಸಸ್ ಏನಾದ್ರು ನಿಮ್ಮ ಕಣ್ಣನ್ನು ತಂಪಾಗಿಡುವ ಹಾಗೆ ಸನ್ ಗ್ಲಾಸಸ್ ಏನಾದ್ರು ಹಾಕ್ಬೋದು. ಅದ್ರ ಜೊತೆಗೆ ಯಾವತ್ತೂ ಬೆಳಿಗ್ಗೆ ನೀವು ಲ್ಯೂಕ್ವಾರ್ಮ್ ವಾಟರ್ ಅಂದ್ರೆ ಹದ ಬಿಸಿ, ಆ ಬಿಸಿ ನೀರಲ್ಲಿ ಕಣ್ಣನ್ನು ವಾಶ್ ಮಾಡೋದು, ಅದು ನಿಮ್ಗೆ ಅಲ್ಲ ಆಯುರ್ವೇದ ನಮ್ಮ ಯೋಗದಲ್ಲಿ ನಮ್ಗೊಬ್ರು ಯೋಗ ಗುರುಗಳು ಹೇಳಿದ್ರೆ ಏನಂದ್ರೆ, ಹೇಳಿ ಸರ್, ನಾವು ಫುಲ್ ಇದರಲ್ಲಿ ನೀರ್ ಹಾಕಿ ಕಣ್ಣು ಬಿಡಿಸಿ ಒಂದು 10-20 ಸಾರಿ ಅದಕ್ಕೆ ಕಣ್ಣಿಗೆ
ನೀರ್ ಹಾಕ್ತಾ ಇರ್ಬೇಕಂತ ಹೇಳ್ತಾರೆ. ಹೌದು, ಅದರಿಂದ ಏನಾದ್ರು ಅದು ಕಾನ್ಸೆಪ್ಟ್ ಆಕ್ಚುಲಿ ಕರೆಕ್ಟೇ ಸರ್. ಯಾಕೆಂದ್ರೆ ನಾವು ಹೇಳೋದೇನಂದ್ರೆ ನೀವು ಕಣ್ಣಿಗೆ ನೀರು ಹೊಡೆಯೋದ್ರಿಂದ ಸ್ವಲ್ಪ ಡ್ರೈ ಐನೆಸ್ ಕಮ್ಮಿ ಆಗುತ್ತೆ. ಅದೇ ತರ ನೀವು ಏನಂದ್ರೆ ಸ್ವಲ್ಪ ಕಾನ್ಸಂಟ್ರೇಟೆಡ್ ಎಕ್ಸರ್ಸೈಸಸ್ ನಿಮ್ಮ ಕಣ್ಣಿಗೆ ಇದು ಮಾಡೋದ್ರಿಂದ ಹೇಗಂದ್ರೆ ಹೊಸ ವೈದ್ಯನಿಕ್ಕಿಂತ ಹಳೆ ರೋಗಿಯ ವಾಸಿ ಅಂತ ಹೇಳ್ತಾರೆ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳುದು. ಕರೆಕ್ಟ್ ಸರ್, ಕರೆಕ್ಟ್. ಇದು ನಾರ್ಮಲಿ ಏನಾಗಿದೆ ಅಂದ್ರೆ ಯೋಗದಿಂದಲೇ ತುಂಬಾ ಕಾನ್ಸೆಪ್ಟ್. ಈಗ ಕಂಪ್ಯೂಟರ್ ಮತ್ತೆ ಮೊಬೈಲ್ ಇದು ರಿಲೇಟೆಡ್, ಹೌ ಇಟ್ ಕ್ಯಾನ್ ಬಿ ಅವಾಯ್ಡೆಡ್? ಕಾನ್ಸ್ಟೆಂಟ್ ವಾಚಿಂಗ್ ಆಫ್ ಕಂಪ್ಯೂಟರ್ ಇಲ್ಲ ಮೊಬೈಲ್, ಇದನ್ನು ನೀವು ಆಕ್ಚುಲಿ ಬ್ರೇಕ್ ಪೀರಿಯಡ್ ಕೊಟ್ರೆ ಆಕ್ಚುಲಿ ಎಲ್ಲದಕ್ಕೂ ನಾವು ಹೇಳ್ತೇವೆ ಸ್ವಲ್ಪ ವೆಬಿನಾರ್ ಅದೆಲ್ಲ ಇರುವಾಗ ಬ್ರೇಕ್ ಕೊಡ್ಲಿಕ್ಕೆ ಇಲ್ಲಲ್ಲ, ಸೀದಾ ಹೋಗ್ತಾ ಇರೋದು. ಬಟ್ ಸರ್ ಆಕ್ಚುಲಿ ನೀವು ಕಂಟಿನ್ಯೂಸ್ ಆಗಿ ನೋಡೋದ್ರಿಂದಲೇ ಈ ಪ್ರಾಬ್ಲಮ್ ಅರೈಸ್ ಆಗೋದು. ಈಗ ವೆಬಿನಾರ್ ಇದ್ರೂ ತೊಂದರೆ ಇಲ್ಲ, ನಡುವಲ್ಲಿ ಒಂದು ಯೂರಿನಲ್ ಬ್ರೇಕ್ ಅಂತ ಎಲ್ಲಿಯಾದ್ರೂ ಇದ್ದೇ ಇರುತ್ತೆ, ಬಯೋಲಾಜಿಕಲ್ ಬ್ರೇಕ್. ಸೊ ಈ ಬಯೋಲಾಜಿಕಲ್ ಬ್ರೇಕ್ ಅನ್ನು ನೀವು ಯೂಸ್ ಮಾಡಿ ಆ ಟೈಮ್ ಅಲ್ಲಿ ನೀವು ಏನಾದ್ರೂ ನಿಮ್ಮ ಕಣ್ಣಿಗೆ ಕಾನ್ಸಂಟ್ರೇಷನ್ ಎಕ್ಸರ್ಸೈಸಸ್ ಇಲ್ಲ ಹೋಗಿ ಕಣ್ಣನ್ನು ನೀರು ಸ್ಪ್ಲಾಶ್ ಮಾಡಿ ಅದನ್ನು ಸ್ವಲ್ಪ ವೆಟ್ನೆಸ್ ಇಡೋದು ಕಣ್ಣಲ್ಲಿ, ಈ ತರ ಮಾಡೋದ್ರಿಂದ ನಿಮ್ಮದು ಸ್ವಲ್ಪ ಮಟ್ಟಿಗಾದ್ರೂ ಇದು ಕಂಟ್ರೋಲ್ ಮಾಡಬಹುದು. ಈಗ ಪ್ರಪ್ರಥಮವಾಗಿ ಸರ್, ದಿಸ್ ಮೆನಿ ಪೀಪಲ್ ಆರ್ ಆಸ್ಕಿಂಗ್ ಅಬೌಟ್ ದಿಸ್ ನೀ ಪೇನ್. ಸೊ ನಾವು our Muralidhar Shane also told you while explaining somebody interfered. So can you explain about what is knee pain, how to treat it in your physiotherapy? Knee, we see this is the femur, tibia and we have the patella. उसमें एक ये तो मेन जॉइंट है और एक बेसिकली दो जॉइंट हम बोल सकते हैं और तीसरा एक जॉइंट नीचे है, टिबियोफिबुलर जॉइंट करके. तो किधर भी प्रॉब्लम है तो पेन हो सकता है. आर्थराइटिस में मेन प्रॉब्लम एक आर्थराइटिस है. आर्थराइटिस में स्पेस जॉइंट का कम होता है. That is age related. एज रिलेटेड, एक एज रिलेटेड है, दूसरा जो स्पोर्ट्स पर्सन है उनके रिलेटेड है. अभी कोई बोलता है वो भी वेट ज्यादा हो गए तो नी पेन ज्यादा. हाँ, वेट ज्यादा होने से देखिए सर, वेट ज्यादा होने से तो डेफिनेटली स्पेस कम होता है, बहुत लोड आता है तो उसके कारण पेन होता है. और कभी कभी मेनिस्कस का भी इंजरी होता है. आपने सुना होगा फुटबॉलर से उसका मेनिस्कस. कोई बोलता है नी पेन है तो ऑयल मसाज करेगा तो कम होता है. वो ऑयल मसाज मिथ और ट्रुथ. ऑयल मसाज, ऑयल कुछ अप्लाई किए तो ऑयल का रबिंग किए तो डेफिनेटली एक प्लीजिंग होता है. लेकिन अगर कोई प्रॉब्लम है तो क्योर नहीं होता. कभी कभी कुछ होता है कॉन्ड्रोमाइलेसिया पैटेला, नहीं तो लैटरल पैटेला ट्रैकिंग. कभी कभी क्या होता है जो लोग दौड़ते हैं तो कभी जो छोटा बोन है पैटेला वो कभी कभी ऐसे साइड में शिफ्ट होता है. तो ये जो साइड में शिफ्ट होता है तो उसको रीअलाइनमेंट करना पड़ता है. और कभी कभी मसल का भी वीकनेस होता है. तो जब ये साइड में शिफ्ट होता है उसको रीअलाइनमेंट मोबिलाइज करते हैं, प्लस उसके साथ ये टेप्स देते हैं. इसको रिजिड ब्राउन टेप बोलते हैं. ये टेप देने से सपोर्ट होता है और इमीडिएटली पेन कम होता है. उसके साथ साथ दूसरा मोडालिटी वगैरह भी हम दे सकते हैं. और मसल का ट्रेनिंग करते हैं. अगर कुछ पेन होता है आर्थराइटिस है उसमें स्पेस इंक्रीज करते हैं, प्लस जो मसल वीकनेस होता है क्वाड्रिसेप्स है उसका एक छोटा मसल है VMO करके, उसको हम स्ट्रेंथनिंग करते हैं. Okay, there is one more call from the viewer. Hello. ಸರ್ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಸರ್ ನಾನು KJPI ಅಂತ ಬೆಂಗಳೂರಿನ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಮಾತಾಡೋದು. KJPI ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಬೆಂಗಳೂರಿಂದ. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಎಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರಬಹುದು ಪ್ರೋಗ್ರಾಮ್ ಅಲ್ವಾ? ಹೌದು ಸರ್. ಬಹಳ ಧನ್ಯವಾದಗಳು KJPI ಅವರಿಗೆ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಹಾ, ನಿಮ್ಗೂ ತುಂಬಾ ಥ್ಯಾಂಕ್ಸ್. ಏನಂದ್ರೆ ಈಗ ಒಂದು ಜನರಲ್ ಆಗಿ ಪ್ರಾಬ್ಲಮ್ ಇರುತ್ತೆ, ಸ್ಪೆಷಲ್ ಆಗಿ ಅಬೌವ್ 50 years ಅವರಿಗೆ ಈ ಪ್ರಾಬ್ಲಮ್ ಏನಂದ್ರೆ ಮೋಷನ್ ಇದೆಯಲ್ಲ, ಮೋಷನ್ ಅದು ಯಾವಾಗಲೂ ತುಂಬಾ ತೊಂದ್ರೆ. ಅಂದ್ರೆ ಅಷ್ಟೊಂದು ಕನ್ವೀನಿಯಂಟ್ ಅಂದ್ರೆ ಸ್ಮೂತ್ ಆಗಿ ಇದ್ ಮಾಡೋದು ಆಗೋದಿಲ್ಲ. ಕಾನ್ಸ್ಟಿಪೇಷನ್ ಏನಂದ್ರೆ ನೀವು ಪಪ್ಪಾಯ ತಿನ್ನಿ, ಏನ್ ಬೇಕಾದ್ರೆ ಮಾಡಿ, ಈವನ್ ಏನೇ ನೀರ್ ಕುಡೀರಿ, ಎಷ್ಟೇ ಕುಡೀರಿ, ಅದೊಂದು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಏನಾದ್ರೂ ಒಂದು ನಿಮ್ಮ ಫಿಸಿಯೋಥೆರಪಿಲಿ ಹೆಲ್ಪ್ ಮಾಡ್ಬೋದು, ಏನಂದ್ರೆ ಸಜೆಷನ್ ಕೊಡ್ಬೋದಾ? ಅದು ಏನು ಗೊತ್ತಾ, ಮೋಷನ್ ಸ್ಮೂತ್ ಆಗ್ಬೇಕಾದ್ರೆ ನಿಮ್ದು ಮೋಷನ್ ಕೂಡ ಬಾರಿ ಫಾಸ್ಟ್ ಇರ್ಬೇಕು, ಆಚೆ ಈಚೆ ಹೋಗುದು ಬರುದು ಅಲ್ವಾ? ಹೌದು, ಅದು ಆಗಿದ್ರೆ ಈ ಮೋಷನ್ ಸ್ಟಾಪ್ ಆಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಬೇರೆ ಏನಾದ್ರೂ ಉಂಟಾ ಕ್ವಶನ್? ಬೇರೆ ಅಂದ್ರೆ ಈಗ ನೋಡಿ ಸರ್, ಈಗ ಪೇನ್ ಕಿಲ್ಲರ್ ತಗೊಳ್ತೀವಿ, ಗುಣ ಆಗತ್ತೆ ಕೆಲವುದು, ನೋವು ಗೀವು ಎಲ್ಲ. ಅದ್ರ ಬದಲಿಗೆ ಪ್ರಿವೆಂಟಿವ್ ಆಗಿ ಏನಾದ್ರೂ ಫಿಸಿಯೋಥೆರಪಿ ಇದ್ರೆ, ಅಂದ್ರೆ ಫಿಸಿಯೋಥೆರಪಿಯಿಂದ ಗುಣ ಆಗೋದು ನಂತರ, ಅಂದ್ರೆ ಕ್ಯೂರೇಟಿವ್ ಅಲ್ಲ, ಪ್ರಿವೆಂಟಿವ್ ಆಗಿದ್ರೆ ಅದನ್ನು ಹೇಳಿ ಸರ್ ದಯವಿಟ್ಟು. ಓಕೆ, ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರಿ ಸರ್. ದಿಸ್ ಮೋಷನ್, ಮೆನಿ ಪೀಪಲ್ ಹ್ಯಾವ್ ದಟ್ ಅರ್ಲಿ ಮಾರ್ನಿಂಗ್ ದೇ ಡೋಂಟ್ ಗೆಟ್ ಸ್ಮೂತ್ ಮೋಷನ್. After taking food only, somebody after taking breakfast only they go for motion.
to have smooth motion, any Yes. exercises or anything is there? Sir, first thing is our body is composed of 80% part is water. तो पानी अच्छे से पीना है. उठने के बाद इमीडिएटली आपको 2 ग्लास पानी पीना है. Every day one person, how much water he should drink? Sir, at least on an average 3 to 4 liters standard has to be done. Somebody tells if you drink more water, it is pressure for kidney also. Yes. More is they say no, less and more is always the problem. Appropriate. Appropriate. Which is appropriate? How to decide? अभी प्यास आता है तो पानी पानी पीने का. प्यास नहीं आता है तो पानी नहीं पीते. तो कभी जब प्यास चालू होता है वो एक इम्पोर्टेंट चीज है. जब प्यास चालू होता है इमीडिएटली पीने का है. और जब हमको कॉल ऑफ नेचर आता है कभी यूरिनेशन का और जाता है तो ज्यादा रोकने का नहीं. Okay. जितना जल्दी होगा हमको अवॉइड करना चाहिए. वो एक बहुत बड़ा प्रॉब्लम है जो उसको रोकते हैं ना. एक आप बोला पानी पीने का. देन व्हाट अदर एक्सरसाइजेस फॉर मोशन? सर विसरल मैनिपुलेशन से क्या है वो? विसरा का अभी कोई भी स्ट्रक्चर है उसका जनरल मोबिलिटी और मोटिलिटी रहता है. कभी कभी क्या होता है ना वो रिफ्लेक्स ब्लॉक हो जाता है. हो सकता है कि उनको अगर कोई लो बैक पेन वगैरह है, स्टिफनेस वगैरह है, उसको भी दिखा के रिलीज करके ट्रीटमेंट करना चाहिए कोई फिजियोथेरेपिस्ट से. क्योंकि अगर वहां रेस्ट्रिक्शन रहेगा यहाँ पे रिफ्लेक्स, क्योंकि सब कुछ तो नर्व से कंट्रोल्ड है, तो अगर प्रॉपर फंक्शनिंग नहीं हो रहा है तो मसल्स जैसे स्पाजम हो जाता है, मसल स्पाजम हो जाता है, ऐसे अटक जाता है. तो हो सकता है कि जैसे हमारा एलिमेंट्री ट्रैक्ट है उसमें भी कभी कभी स्पाजम हो जाता है. तो मैंने पर्सनली देखा है जिनको ऐसे टाइप का केसेस है उसमें हम विसरल मैनिपुलेशन करते हैं. विसरल मैनिपुलेशन करने से क्या है वो रिफ्लेक्स जो ब्लॉक रहता है उसको रिलीज कर देते हैं, उसके बाद मोशन ठीक हो जाता है. Okay. आपका ಆಕ್ಯುಪಂಕ್ಚರ್ में कुछ है क्या? ಸರ್ ಆಕ್ಯುಪಂಚರ್ ಅಲ್ಲಿ ಕೂಡ ಇದೆ, ಬಟ್ ನಾನು ಆಕ್ಯುಪಂಚರ್ ಕಿಂತ ಜನರಲ್ ಆಗಿ ಹೇಳ್ಬೇಕಂದ್ರೆ 90% ನಾವು ಸರ್ ಹೇಳಿದಾಗ ಒಂದು ನೀರು ಕುಡಿಯಲ್ಲ, ಎದ್ದ ಕೂಡಲೇ ಸ್ವಲ್ಪ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದ್ರೆ ತನ್ನಷ್ಟಕ್ಕೆ ಮೋಷನ್ ಸ್ವಲ್ಪ ಈಸಿ ಆಗುತ್ತೆ. ಬಟ್ ನಮ್ಮ ವೀಕ್ಷಕರು ಕೇಳಿದ ಪ್ರಕಾರ ಇಲ್ಲಿ ನೀರು ಎಂತ ಪಪ್ಪಾಯ ತಿಂದ್ರು ನಮ್ಮ ಮೋಷನ್ ಸ್ಮೂತ್ ಆಗಿ ಹೋಗ್ತಾ ಇಲ್ಲ. ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ನೈಟ್ ನಾವು ಫುಡ್ ಹ್ಯಾಬಿಟ್ಸ್, ನಾವು ರಾತ್ರಿ ಆದಷ್ಟು ಸಂಜೆ ಆದ್ಮೇಲೆ ನಮ್ಮ ಫುಡ್ ಹ್ಯಾಬಿಟ್ಸ್ ಆದಷ್ಟು ಇದು ಫೈಬ್ರಸ್ ಇಲ್ಲ ಲಿಕ್ವಿಡ್ ಬೇಸ್ಡ್ ಇಲ್ಲ ಆ ತರ ಫುಡ್ ಹ್ಯಾಬಿಟ್ಸ್ ಆದ್ರೆ ಈಸಿಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೋಷನ್ ಆಗುತ್ತೆ. ರಾತ್ರಿ ನಾವು ಈ ನಾನ್ ವೆಜ್ ಎಲ್ಲ ಚಿಕನ್ ಎಲ್ಲ ತಿಂದು ಹಾರ್ಡ್ ಸಬ್ಸ್ಟೆನ್ಸ್ ಬೆಳಿಗ್ಗೆ ಮೋಷನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಇನ್ನೊಂದು ಏನಂದ್ರೆ ಈಗ ನಾವು ಅನಿಮಲ್ಸ್ ಅನ್ನು ನೋಡಿದ್ರೆ ಅವರು ಮಲಗಿ ಏಳುವಾಗ ದೇ ವಿಲ್ ಸ್ಟ್ರೆಚ್ ದೇಯರ್ ಬಾಡಿ, ಅವರು ಸ್ಟ್ರೆಚ್ ಮಾಡ್ತಾರೆ, ಸ್ವಲ್ಪ ಹೊರಳಾಡ್ತಾರೆ, ನಾವು ಹೇಳುವಾಗ ಸೀದಾ ಎದ್ದು ಹೋಗ್ತೇವೆ. ಸೊ ದಿಸ್ ಈಸ್ ಒನ್ ಕಾನ್ಸೆಪ್ಟ್. ನಾನು ಏನ್ ಹೇಳೋದಂದ್ರೆ ನಾವು ಐ ಹ್ಯಾವ್ ನೋಟಿಸ್ ಪರ್ಸನಲಿ ಏನಂದ್ರೆ ನಾವು ಹೇಳುವಾಗ ಮಂಚದಲ್ಲಿ ಸ್ವಲ್ಪ ಹೊರಳಾಡುದಾದ್ರೂ ಹೇಳುದಿಲ್ಲ, ಅಟ್ ಲೀಸ್ಟ್ ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಬಾಡಿಯನ್ನು ಅದ್ರೊಟ್ಟಿಗೆ ಸ್ವಲ್ಪ ಬಿಸಿ ನೀರು ಕುಡಿಯೋದ್ರಿಂದ ನಮ್ಮ ಮೋಷನ್ ಸ್ವಲ್ಪ ಇನ್ನೂ ಕಂಟ್ರೋಲ್ಡ್. ಕೆಲವರು ಬೆಳಿಗ್ಗೆ ಬಿಸಿ ನೀರಿಗೆ ಲಿಂಬೆ ಹಣ್ಣಿದು ಹಾಕಿ ಅಥವಾ ಸರ್ ಅದು ವೆಯ್ಟ್ ಲಾಸಿಗೆ, ಸರ್ ಅದು ವೆಯ್ಟ್ ಲಾಸಿಗೆ ಮಾಡ್ತಾರೆ ಕೆಲವರು ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಆ ತರ ಕಾನ್ಸೆಪ್ಟ್ ಇಟ್ಟು ಮಾಡ್ತಾರೆ. ಬಟ್ ಆಕ್ಚುಲಿ ಎಂಟಿ ಸ್ಟಮಕ್ ಅಲ್ಲಿ ಜಾಸ್ತಿ ಲಿಂಬೆ ಹಣ್ಣು ಕುಡಿದ್ರು ಅಸಿಡಿಟಿ ಅಂದ್ರೆ ನಮ್ಮ pH ಲೆವೆಲ್ ಜಾಸ್ತಿ ಆಗುತ್ತೆ, ಅದು ಕೂಡ ಒಳ್ಳೇದಲ್ಲ. ನಮ್ಮದು ಬಾಡಿಯಲ್ಲಿ ಬ್ಯಾಲೆನ್ಸ್ ಇರಲೇಬೇಕು. ನಾವು ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೇವೆ pH ಬ್ಯಾಲೆನ್ಸ್ ಅಂತ. ಆದಷ್ಟು ನಾವು ಅದು ನಿಮ್ಗೆ ಅಸಿಡಿಟಿ ಆದ ಕೂಡಲೇ ನಿಮ್ಗೆ ಮತ್ತೆ ಬೇರೆ ಪ್ರಾಬ್ಲಮ್, ನಿಮ್ಗೆ ಕೆಮ್ಮು ಬರೋದು ಇಲ್ಲ, ಈಗ ಕೆಮ್ಮು ಬರೋದು ಇನ್ನೂ ಡೇಂಜರಸ್. ಬಟ್ ನಾವು ಜನರಲಿ ಹೇಳೋದೇನಂದ್ರೆ ನೀವು ಆದಷ್ಟು ಬೆಳಿಗ್ಗೆ ಎದ್ದ ಮೇಲೆ ಕುಡಿಯೋ ಕಾನ್ಸೆಪ್ಟ್ ಅದೇನು ಅಷ್ಟೇನು ಉತ್ತಮ ಅಲ್ಲ. ನೀವು ಬ್ರಂಚ್ ಟೈಮ್ ಅಂದ್ರೆ 11 ಗಂಟೆಗೆ ಬ್ರೇಕ್ಫಾಸ್ಟ್ ಸ್ವಲ್ಪ 8 ಗಂಟೆಗೆ ಮಾಡಿ ಮತ್ತೆ ಬೇಕಾದ್ರೆ ನೀವು ಲೈಮ್ ವಾಟರ್ ಕುಡೀರಿ, ಅದಕ್ಕೂ ಮೋಷನ್ಗೂ ಏನು ಜಾಸ್ತಿ ಸಂಬಂಧ ಇಲ್ಲ ನನ್ನ ಪ್ರಕಾರ. ಇದು ನಾವು ಪರ್ಸನಲಿ ಎಕ್ಸ್ಪೀರಿಯನ್ಸ್ಡ್ ಇದನ್ನು, ನನ್ನ ಪೇಷಂಟ್ಸ್ ಕೂಡ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಹಾಗಾಗಿ ಅವರಿಗೂ ತುಂಬಾ ಬೆನಿಫಿಟ್ ಆಗಿದೆ. ಓಕೆ, ಈಗ ಡಾಕ್ಟರ್ ಉಮಾಶಂಕರ್ ಮೊಹಂತಿ ಸಾಬ್, now there are other types of lot of issues are there. Back pain. See, in office if you sit continuously in the chair in a same posture, or these teachers or lecturers they stand continuously and go on teaching, and in shops the sales girls or salesmen they are not allowed to sit, even though उधर chair भी नहीं रखता है, वो गिराक को बराबर अटेंड नहीं करेगा करके. So how they can have what are all side effects and how to overcome it? Can you just brief about such back pain and other issues? Yes, sir. Sir, back pain is the second most commonest healthcare problem. Most commonest. When we think about most commonest means people think about cancer and all, but no. Most common problem is common cold,
And you know, we all are suffering with a chronic form of common cold, that is the corona, COVID-19. Second most commonest in the human civilization is कोविड-19 थोड़ा चेंज करना पड़ेगा, कोविड-19-20 1920, 21 क्या जाएगा वो सर मालूम मालूम नहीं. Now we can tell Yes, COVID-19-20. यस सर. सो लो बैक पेन में क्या है, ये देखिए सर, हमारा मेन रीजन है लो बैक में एक लंबर स्पाइन, और लो बैक पेन किसको कहते हैं, जो थोरासिक के नीचे से लेके जो सैक्रोकॉक्सियल जॉइंट है वहां तक, जैसे हमारा बटक रीजन के नीचे तक, अगर थोरासिक से और वो नीचे तक, उसको लो बैक पेन कहते हैं. उसमें लंबर स्पाइन और पेल्विस. What are the remedies? क्या एक्सरसाइज? Sir, one of the main thing is core stability program. Now you are seeing that regularly plank and all things are coming. People are doing plank. वो ट्रैक्शन करके डालता है ना, वो क्या है सर? वो ट्रैक्शन स्लीप डिस्क में क्या होता है, ये अभी मैं बता दूं. ये हमारा जो, ये तो वर्टिब्राज है, लंबर वर्टिब्राज, ये जो बीच में जो स्पेस है वहां पे डिस्क है. और डिस्क कैसे निकलता है, कोई अगर फॉरवर्ड आगे झुक के, जैसे आप सोचिए कोई कुल्ली है या रेलवे स्टेशन में कोई बेंड करके उसको लिफ्ट करता है, अगर हम आगे झुक के थोड़ा ट्विस्ट होके कुछ लिफ्ट करते हैं, सडनली वो पीछे आ सकता है. ऑफिस में भी बैठ के बैक पेन आता है ना, वो बड़ा बड़ा कुछ काम नहीं करता है फिर भी बैक पेन आता है, वो कैसा? हाँ सर, ऑफिस में उसके लिए मैं जस्ट आता हूँ. उसके लिए पहले डिस्क के लिए क्या करना चाहिए ज्यादा, अगर आप बेंड हुए और सडनली कैच हो गया तो इमीडिएटली क्या करना है, आपको पीछे बेंड करना है. बैक बेंडिंग एक्सरसाइजेस. बैक बेंडिंग एक्सरसाइजेस रेगुलरली करने से क्या है, डिस्क को प्रोटेक्शन मिलता है, डिस्क जो है नॉर्मल प्लेस में रहता है. वो एक चीज हो गया. आपने पूछा ऑफिस में बैठ के, ऑफिस में बैठने से ज्यादातर डिस्क का अगर स्लाउच करके बैठते हैं ऑफिस में, कोई लोग ऐसे उनका सीट स्ट्रेट विथ प्रॉपर लंबर सपोर्ट. जो लंबर एरिया है उसका जो कर्वेचर है, अगर हम देखेंगे वो कर्वेचर को मेंटेन करना है. उसके लिए आप कुछ सपोर्ट दे सकते हैं, एक पिलो रख सकते हैं. कभी कभी क्या होता है, अगर कोई ज्यादा देर बैठते हैं तो ये जो छोटा छोटा जॉइंट्स आपने बताया, सेल्स गैल खड़े रहते हैं, वो खड़ा रहने से क्या है, कर्वेचर कॉन्स्टेंटली मेंटेन रहता है. या कोई लोग है जिनका एब्डोमेन अगर थोड़ा बड़ा है, जैसे ट्रैफिक पुलिस है, उनका एब्डोमेन आपने देखा होगा थोड़ा बड़ा रहता है खड़ा रह के, तो ये उसमें फैसेट जॉइंट का प्रॉब्लम होता है. तो उसके लिए क्या करना चाहिए, उनको फॉरवर्ड बेंडिंग एक्सरसाइजेस करना चाहिए. और चाहे डिस्क हो या फैसेट का प्रॉब्लम हो, हमको कोर स्टेबिलिटी एक्सरसाइजेस करना चाहिए. ये देखिए, ये कोर स्टेबल एक्सरसाइजेस के लिए एक रिंग है जिसमें आप लगा के एक फिजियोथेरेपिस्ट के पास जाएंगे तो वो आपको ट्रेनिंग कर सकते हैं. ओके, अच्छा. नाउ दिस फॉरवर्ड बेंडिंग एक्सरसाइज आपने बोला है, in yogasana there is a bhujangasana is there, yes, or surya namaskar. Yes, how it is effective in that back pain relief? ಸರ್ 90% ಭುಜಂಗಾಸನ ಎಂತಂದ್ರೆ ನೀವು ನೋಡಿದ್ರೆ ಅದರಲ್ಲಿ ನಾವು ಬ್ಯಾಕ್ ಎಕ್ಸ್ಟೆನ್ಸರ್ ಎಕ್ಸರ್ಸೈಸ್ ಹೇಳ್ತೇವೆ. ಅದೇ ಕಾನ್ಸೆಪ್ಟ್ ಆಕ್ಚುಲಿ ನಾವು ಯೋಗದಲ್ಲಿ ಮೊದಲೇ ಎಕ್ಸ್ಪ್ಲೇನ್ ಆಗಿದೆ. ಭುಜಂಗಾಸನ ಅಂದ್ರೆ ನಿಮ್ಮದು ಬ್ಯಾಕ್ ಎಕ್ಸ್ಟೆನ್ಸರ್ ಎಕ್ಸರ್ಸೈಸಸ್, ಅಂದ್ರೆ ಚಿತ್ತ ವೃತ್ತಿ ನಿರೋಧ. ಕರೆಕ್ಟ್ ಸರ್. ಈಗ ಏನಾಗಿದೆ ಅಂದ್ರೆ ಮೈಂಡ್ and body both exercise is required. ಕರೆಕ್ಟ್. ಹಾಗಾಗಿ ನೀವು ಭುಜಂಗಾಸನ ಇಲ್ಲ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮದು ಆಕ್ಚುಲಿ ನಾವು ಕೋ ಕಾಂಟ್ರಾಕ್ಷನ್ ಅಂತ ಹೇಳ್ತೇವೆ. ಅಬ್ಡಾಮಿನಲ್ ಮಸಲ್ ಮತ್ತೆ ಬ್ಯಾಕ್ ಮಸಲ್ ಎರಡು ಒಟ್ಟಿಗೆ ಕೆಲಸ ಆಗಿ ಈಕ್ವಲ್ ಸ್ಟ್ರೆಂತ್ ಇದ್ರೆ ಮಾತ್ರ ನೀವು ಬ್ಯಾಕ್ ಪೇನ್ ಅನ್ನು ಪ್ರಿವೆಂಟ್ ಮಾಡಬಹುದು. ಇದು ಮಾಡುವುದು ಬೆಸ್ಟ್ ವೇ ಇಸ್ ಯೋಗ, ಒನ್ ಆಫ್ ದ ಬೆಸ್ಟ್ ವೇ. ಯಾಕೆಂದ್ರೆ ಯೋಗದಲ್ಲಿ ನೀವು ಆ ಪೊಸಿಷನ್ ಮೇಂಟೈನ್ ಮಾಡುವಾಗ, ಭುಜಂಗಾಸನ ಇಲ್ಲ ನಿಮ್ಮ ಸೂರ್ಯ ನಮಸ್ಕಾರ ಪೋಸ್ಚರ್ಸ್ 12 ಏನೋ ಪೋಸ್ಚರ್ ಇದೆ, ಆ ಪೋಸ್ಚರ್ ಮೇಂಟೈನ್ ಮಾಡುವಾಗ ಆಟೋಮ್ಯಾಟಿಕ್ ಆಗಿ ನಿಮ್ಮ ಅಬ್ಡಾಮಿನಲ್ ಕೋಲ್ ಸ್ಟ್ರೆಂಥನ್ ಪ್ಲಸ್ ನಿಮ್ಮ ಬ್ಯಾಕ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನ್ ಆಗುತ್ತೆ. ಅದರೊಟ್ಟಿಗೆ ನಿಮ್ಮ ಸ್ಪೈನಲ್ ಕರ್ವೇಚರ್ ಕೂಡ, ಲೋವರ್ ಲಂಬಾರ್ ಕರ್ವೇಚರ್, ಸೆಕೆಂಡರಿ ಕರ್ವ್ಸ್ ಅಂತ ಹೇಳ್ತೇವೆ, ಅದು ನಾರ್ಮಲಿ ಲಾಸ್ಟ್ ಆಗಿರುತ್ತೆ. ಯಾಕೆಂದ್ರೆ ನಾವು ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ ನೋಡ್ಕೊಂಡು ಇಲ್ಲ ಯಾರಿಗೂ ಸ್ಟ್ರೈಟ್ 24 ಗಂಟೆ ಕೂತ್ಕೊಳ್ಳೋಕೆ ಆಗಲ್ಲ. 90% ಅವ್ರು ಸ್ಲೌಚ್ ಆಗಿ ಕೂತ್ಕೊಳ್ತಾರೆ. ಸೊ ಆ ಪೋಸ್ಚರ್ ಇಂದ ಅವರದ್ದು ಆಟೋಮ್ಯಾಟಿಕ್ ಆಗಿ ನಿಮ್ಮದು ಮಸಲ್ಸ್ ವೀಕ್ ಆಗಿರುತ್ತೆ, ಆ ಕರ್ವೇಚರ್ ಲಾಸ್ ಆಗಿರುತ್ತೆ. ನಾವು ಅದನ್ನು ಲಂಬಾರ್ ಲಾರ್ಡೋಸಿಸ್ ಅಂತ ಹೇಳ್ತೇವೆ. ಅದನ್ನು ಭುಜಂಗಾಸನದಿಂದ ಇಲ್ಲ ನಿಮ್ಮ ಸೂರ್ಯ ನಮಸ್ಕಾರದಿಂದ ಅಪ್ ಟು ಮ್ಯಾಕ್ಸಿಮಮ್ ಲೆವೆಲ್ ನಾವು ಪುನಃ ಕರೆಕ್ಟ್ ಮಾಡ್ಕೊಳ್ಬಹುದು. ಈ ಸೆಕೆಂಡರಿ ಕರ್ವ್ಸ್ ಅನ್ನು ಮತ್ತೆ ಪುನಃ ತರಬಹುದು. ಅದು ಲಾಸ್ಟ್ ಆಗಿರುತ್ತೆ, ಅದನ್ನ ನಾವು ಪುನಃ ರೀಗೇನ್ ಮಾಡಬಹುದು. ಸೊ ಇದರಿಂದ ನಿಮ್ಮದು ಬ್ಯಾಕ್ ಪೇನ್ ಅನ್ನು ನೀವು ಅಪ್ ಟು 80 to 90% ಪ್ರಿವೆಂಟ್ ಮಾಡಬಹುದು ಸರ್. ಇದು ಯೋಗದಿಂದ ಆಗುವ ಮೇಜರ್ ಬೆನಿಫಿಟ್. ಬಟ್ ನಾವು ಇದನ್ನು ಈಗ ಯೋಗ ಕಾನ್ಸೆಪ್ಟ್ ಅನ್ನೇ ನಾವೀಗ ಮರೆತು ಈಗ ನಾವು ನಾರ್ಮಲ್ ಲೈಫ್ ಅಲ್ಲಿ ಎಷ್ಟು ಬಿಸಿ ಆಗಿದ್ದೇವೆ, ಭೋಗ ಜಾಸ್ತಿ ಆಗಿ ಯೋಗ ಕಮ್ಮಿ ಆಗಿ ಆದ್ರಿಂದ ರೋಗ ಜಾಸ್ತಿ ಆಗ್ತಾ ಉಂಟು. ಕರೆಕ್ಟ್ ಅಲ್ವಾ? ಅದನ್ನು ಮಾಡ್ಲಿಕ್ಕೆ ನಾವು ಒಂದು ಜೀವನ ಶೈಲಿ, ಆಚಾರ, ವಿಚಾರ ಮತ್ತೆ ಆಹಾರ ಹಾಗೂ ವಿಹಾರ, ಇದನ್ನೊಂದು ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ರೆ ಸೊ ದೇರ್ ವಿಲ್ ಬಿ ದಿಸ್. ಸರ್, ನಾವು ಡಾಕ್ಟರ್ ಅವರ ಮೊಹಂತಿ ಅವರೇ, ನಾವು ಪೀಪಲ್ ಇಫ್ ದೇರ್ ಇಸ್ ಬ್ಯಾಕ್ ಪೇನ್
एंकल पेन और सर स्प्रेन सब होता है, जब भी क्या करता है वो मुंह जंडू बाम और कुछ स्प्रे सब है वो डालने में थोड़ा रिलीफ होता है, वो कैसा है एंड हाउ टू गेट रिड ऑफ दैट? सर वो काउंटर इरिटेंट्स है। काउंटर इरिटेंट बोले तो क्या है, आपका स्मॉल नर्व फाइबर्स होता है, वो सी फाइबर्स होता है, वो पेन कैरी करता है, ये डेल्टा एंड सी फाइबर्स। तो हम जब काउंटर इरिटेंट डालते हैं, जैसे मूव है, ये है, वो थोड़ा उसमें आप देखिए थोड़ा राग का भाव ज्यादा रहता है, यू नो दैट स्पाइस, सो इट इज ए काउंटर इरिटेंट। तो काउंटर इरिटेंट होने से प्रोसेस में कंफ्यूजन हो जाता है। सो बेसिकली यू आर कंफ्यूजिंग द न्यूरल सिस्टम, सो इसीलिए आपका वो पेन कम हो जाता है। ठीक है, लार्ज डायमीटर आपका स्टिमुलेट होता है तो ये होता है, बट इट इज नॉट, इट इज जस्ट वन कंफ्यूजन यू आर क्रिएटिंग। बट फॉर द क्योर, ना आपने पूछा कि एंकल का लिगामेंट इंजरी है, एंकल में ज्यादातर देखिए बहुत सारे जॉइंट्स है फुट में, और उसको बोलते हैं प्लांटर फ्लेक्शन एंड इन्वर्सन। प्लांटर फ्लेक्शन इन्वर्सन करने से जो लैटरल लिगामेंट का इंजरी होता है, तो ये कॉमनली स्पोर्ट्स पीपल के लिए होता है। बाकी कोई रास्ते में चल रहा है या हाई हील पहन के चल रहे हैं, अब देखे होंगे हाई हील पहन के चल रहे हैं तो फुट ऑन, हाई हील्ड अच्छा है क्या बुरा है? हाई हील फुट के लिए तो खराब है। बाकी यही लेकिन आजकल लड़की लोग ज्यादा हाई हील्ड लड़के का हाइट का मैच करने के लिए सर मैं काजुअली बोलूंगा, मैं एक आर्टिकल लिखा था इंडियन एक्सप्रेस में हाई हील के बारे में। तो हाई हील 2 इंच के ज्यादा होने से वो बहुत ज्यादा प्रॉब्लम करता है बॉडी में। एस्थेटिकली देखिए, मैं एक काजुअली बोलूंगा, जब मैं आर्टिकल लिख रहा था तो मैंने देखा वो वेस्टर्न, क्यों वाई हाई हील वाज फाउंड आउट, वेस्टर्न वर्ल्ड में लोग फीमेल्स दे पुट मिनी स्कर्ट्स, तो मिनी स्कर्ट पहन के हाई हील वगैरह पहनते हैं तो काफ जो है प्रोमिनेंट दिखता है और वो अट्रैक्टिव दिखता है करके इसीलिए पहनते हैं। लेकिन हमारे यहाँ अगर लोग साड़ी पहनते हैं, काफ नहीं दिखता है और आपका फुट अनस्टेबल होता है, तो उसका कोई माने आपको कुछ फायदा नहीं होता है। और उसमें नुकसान क्या है, अगर हाई हील ज्यादा है तो फुट आपका प्लांटर फ्लेक्शन में जाता है, अनस्टेबल रहता है और चांस ऑफ इंजरी इज वेरी हाई, और रेगुलर पहनने से कांस्टेंट बैक पेन भी होता है। ओके ओके ओके। और अगर इंजरी होता है तो उसमें हमको मोबिलाइज करना पड़ता है, अलाइनमेंट करके फिर उसमें टेप लगा के उसको ठीक कर सकते हैं। ठीक है। नाउ वन इश्यू इज मेनी पीपल दे हैव नेक पेन, so what is the reason and how to overcome that neck pain? Any exercise for neck pain? ಸರ್ ಆಕ್ಚುಲಿ ನೆಕ್ ಪೇನ್ ಕೂಡ ನಾವು ನೋಡಿದ್ರೆ, ಈಗ ನೆಕ್ ಪೇನ್ ಅಲ್ಲಿಯೂ ಕೂಡ ನಮ್ಮದು ಸೆಕೆಂಡ್ರಿ ಕರ್ವ್ ಬಿಲ್ಡ್ ಆಗಿರುತ್ತೆ. ಸಣ್ಣ ಮಗು ಇರುವಾಗ ಸಿ ಶೇಪ್ ಇರುತ್ತೆ ಸ್ಪೈನ್, ಬಟ್ ಆಸ್ ವಿ ಗ್ರೋ ಅದು ಸೆಕೆಂಡ್ರಿ ಕರ್ವ್ ಅಂದ್ರೆ ಅದು ಅದರ ಕರ್ವೇಚರ್ ಚೇಂಜ್ ಆಗಿರುತ್ತೆ. ಸೆಕೆಂಡ್ರಿ ಕರ್ವ್ ಬಿಲ್ಡ್ ಆಗ ಕಾನ್ಕೇವಿಟಿ ಕಾನ್ವೆಕ್ಸಿಟಿ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ನಾವು ಕಂಟಿನ್ಯೂಸ್ ಮೊಬೈಲ್ ಇಲ್ಲ ಕಂಪ್ಯೂಟರ್ ಇಲ್ಲ 90% ನಾವು ಕೆಳಗೆ ನೋಡ್ತೇವೆ, ನಾವು ಮೇಲೆ ನೋಡಲ್ಲ. ಸೊ ಹಾಗಾಗಿ ಬ್ಯಾಕ್ ಮಸಲ್ ಯಾವತ್ತೂ ಟೆನ್ಷನ್ ಅಲ್ಲಿ ಇರುತ್ತೆ, ಫ್ರಂಟ್ ಮಸಲ್ ಯಾವತ್ತೂ ಕಂಟ್ರಾಕ್ಷನ್ ಅಲ್ಲಿ ಇರುತ್ತೆ, ನೆಕ್ ಮಸಲ್. ಸೊ ಇದರಿಂದ ನಿಮ್ಗೆ ನೆಕ್ ಪೇನ್ ಕಾಮನ್ ಆಗುತ್ತೆ, ಸ್ಪಾಂಡಿಲೈಟಿಸ್ ಈ ತರ ರೋಗಗಳು ಕಾಮನ್ ಆಗುತ್ತೆ. ಈಗ ನಾವು ಅದನ್ನ ಪ್ರಿವೆಂಟ್ ಮಾಡಬೇಕಾದ್ರೆ ಐಸೋಮೆಟ್ರಿಕ್ ಎಕ್ಸರ್ಸೈಸ್, ಸಿಂಪಲ್ ಎಕ್ಸರ್ಸೈಸಸ್ ಮಾಡಬಹುದು. ಒಂದು ಚಿನ್ ಟಕ್ ಅಂತ ನಾವು ಹೇಳ್ತೇವೆ, ನಮ್ಮ ಚಿನ್ನನ್ನು ಹಿಂದ್ಗಡೆ ಪುಷ್ ಮಾಡೋದು. ಇದರಿಂದ ನಾವು ಪುಷ್ ಮಾಡುವಾಗ ನಾವು ನಮ್ಮ ಸ್ಪೈನಲ್ ಅಲೈನ್ಮೆಂಟ್ ಮಾಡ್ಬಿಡ್ತೇವೆ ಆಟೋಮ್ಯಾಟಿಕ್ ಆಗಿ, ಆಗ ನಿಮ್ಮ ಮಸಲ್ಸ್ ಇಂದ ಟೆನ್ಷನ್ ರಿಲೀವ್ ಆಗುತ್ತೆ. ಯೋಗದಲ್ಲಿ ನಾವು ಕುತ್ತಿಗೆ ಹೀಗೆ ಮಾಡಿ ಎಕ್ಸರ್ಸೈಸ್ ಅದು ಕೂಡ ಅದು ಮೂವ್ಮೆಂಟ್ ಬೇಸ್ ಸರ್. ಅದು ನಿಮ್ಗೆ ಸ್ಟಿಫ್ನೆಸ್ ಕಮ್ಮಿ ಮಾಡಕ್ಕೆ ತುಂಬಾ ಮಟ್ಟಿಗೆ ಅದು ಮೂವ್ಮೆಂಟ್ ಹೆಲ್ಪ್ ಆಗುತ್ತೆ. ಬಟ್ ಸ್ಟ್ರೆಂಥನಿಂಗ್ ಪ್ರೋಗ್ರಾಮ್ ನೀವು ಮಾಡಲೇಬೇಕು. ಸ್ಟ್ರೆಂಥನಿಂಗ್ ನೀವು ಮಾಡಲಿಲ್ಲ ಆದ್ರೆ ನೆಕ್ ಮಸಲ್ಸ್, ಈಗ ಪ್ರೆಸ್ಸಿಂಗ್ ಅಗೇನ್ಸ್ಟ್ ಅ ವಾಲ್ ಇಲ್ಲ ಹ್ಯಾಂಡ್, ಈ ತರ ನಾವು ಸ್ಟ್ರೆಂಥನ್ ಮಾಡಲಿಲ್ಲ ಆದ್ರೆ, ಮಸಲ್ ಅನ್ನು ನಾವು ಕಂಟ್ರಾಕ್ಷನ್ ಮಾಡಲಿಲ್ಲ ಆದ್ರೆ ಬ್ಯಾಕ್ ಮಸಲ್ ಆಟೋಮ್ಯಾಟಿಕ್ ಆಗಿ ನೀವು ಎಷ್ಟೇ ಮೂವ್ಮೆಂಟ್ ಮಾಡಿ, ಯು ಆರ್ finally you are going for either degenerative process, illadidre you are going for damage. But some people they make leaning the wall and ಕಾಲು ಎರಡು ಮೇಲೆ ಮಾಡಿಕೊಂಡು ತಲೆ ಫುಲ್ ಇದು ಮಾಡಿ leaning the wall ಮಾಡ್ತಾರಲ್ಲ, why that is why that exercise they are doing, leaning towards the wall. So अभी ऐसा होता है, अभी हमारा बटक है ना वो फुल वॉल को टच होता है, फिर entire both legs we touch the wall. What is the benefit of that? Why they do? Blood circulation or anything? Blood circulation sir. Silsasana ಮಾಡೋದೇ blood circulation. It is not Sirsha. Sirsasana means full wall. But here half body will be it will be perpendicular. Okay. It will be there. Sleep, we are sleep. But our buttock will touch this wall and both the legs will be straight and touching the wall. Yes, that is good for maintaining the hamstring length. hamstring length plus न्यूरॉक्सिस जो है, जो स्पाइनल कॉर्ड जो ड्यूरा है वो भी लेन देन रहता है. लेकिन जिनको डिस्क प्रोलैप्स है
उनको ये पोजीशन नहीं करना चाहिए। अच्छा, वो एक स्ट्रिक्टली, क्योंकि उसमें डिस्क प्रोलैप्स ज़्यादा हो सकता है। okay, okay. Now there is a common situation. See, if you sit for a long time, suppose when I stand and start walking, there will be muscle catch, or I will not be able to walk smoothly. So what is the reason? How to overcome it? Muscle catch. Muscle catch. Now suppose you are experiencing some kind of muscle catch. So before getting up, now suppose you have got a calf. Sometimes suddenly you can't, because that soul will be so tight, no blood circulation, something. What we have to do if there is muscle catch? Muscle catch. Now suppose you are seeing that there is a muscle catch. Immediately you catch over that area and then you just do 5 to 6 times pressing. Okay. So what will happen is it will go for a relaxation. As if you feel that that portion is dead. Yes. So what we can do is there is a technique called as positional release technique. And along with that, in some morning time and all, you can go for the stretching of that muscle. So maybe proper cellular transportation is not happening in that level. So what we can do, we can just, our proper nutrient muscle contraction is happening suddenly due to actin and myosin filaments. So because you are sitting for a long time, sometimes there is accumulation of calcium ions. How to do, avoid, in between better to go walk, in between drink water. Drink water. Micro breaks you have to take. What is micro break? Suppose you are working for 2-3 hours time. Every 30 minutes you can just get up, do slight bit of stretching and all, and then move little around for about 3 to 4 minutes, and then you can come and sit. That's called as micro break from work. Okay. Plus you can just press that area, or you can just stretch it before getting up. Okay. Some people say that revolving chair, Yes. because now revolving chair you can stretch any account and how to go there, just moving. Correct. And all. Whether it is good for health or it is damages. Sir, it damages when you overstretch your muscles, but it is somewhat good to have a reach outs. ನಿಮಗೆ ಆರ್ಕಿಟೆಕ್ಚರಲ್ ಬ್ಯಾರಿಯರ್ಸ್ ಅನ್ನು ಓವರ್ಕಮ್ ಮಾಡಕ್ಕೆ, ಅಂದ್ರೆ ಆರ್ಕಿಟೆಕ್ಚರಲ್ ಬ್ಯಾರಿಯರ್ ಅಂದ್ರೆ ಸಡನ್ ಆಗಿ ಎವ್ರಿಥಿಂಗ್ ಶುಡ್ ಬಿ ವಿದಿನ್ ದ ರೀಚ್. ಸೊ ಆ ರೀಚ್ಗೆ ನಿಮ್ಗೆ ಈಸಿ ಆಗುತ್ತೆ. ಬಟ್ ಓವರ್ ಸ್ಟ್ರೆಚ್ ಅಂದ್ರೆ ಸಡನ್ ಆಗಿ ನಾವೀಗ ಒಂದು ಹೆವಿ ಆಬ್ಜೆಕ್ಟ್ ಅನ್ನು ಲಿಫ್ಟ್ ಮಾಡಕ್ಕೆ ಆ ರಿವಾಲ್ವಿಂಗ್ ಚೇರ್ ಇಂದ ಹಿಂದ್ಗಡೆ ಕೈ ಹಾಕಿ ಲಿಫ್ಟ್ ಮಾಡ್ತೇವೆ. ಸೊ ಆಗ ನೀವು ಕೈ ಹಿಂದೆ ಯು ಕ್ಯಾನ್ ಹ್ಯಾವ್ ಸಮ್ ರೊಟೇಟಾ ಕಫ್ ಟೇರ್, ಮಸಲ್ ಇಂಜುರಿ, ಈ ತರ ಏನಾದ್ರೂ ಆಗುವ ಚಾನ್ಸಸ್ One more call is there from viewer. Hello. ಹಲೋ, ನಾನ್ ಸಂಧ್ಯಾ ನಾಯಕ್ ಅಂತ. ಸಂಧ್ಯಾ ನಾಯಕ್, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಕ್ವಶನ್, the first question is, what are the causes for slip disc in the early age, early in the sense 15, 16, 17 years? Means it is a common problem these days. If we go to any ortho doctor, they will suggest surgery or give strong painkillers, which will further increase other problems like acidity problem or other. If it is physiotherapy, I think it is better to control. But one thing, if it is once it is cured, does it require continuous exercises or further physio treatment? Okay. Any other question? And my second question is about that knee joint pain. Already it is explained, but the thing is, usually ladies get it more in the early or late 40s. How to prevent it? Okay. During that menopause and all also. And one more third question is about spondylitis problem. Is it age related, or I think if it is it's highly painful, as I have heard it. How to control it before age only? Okay, very good questions. Okay. Being a lady also, you are asking all of very nice questions. Now, causes for slip disc in early age, because doctors sometimes back pain है वो surgery करो और pain killer ले वो सब बोलते हैं. उसको what are the solutions under physiotherapy? So I really appreciate Sandhya madam for this question. See, one is the disc, as I said earlier also, now we will tell again. Disc prolapse common condition is that if somebody is bending forward, कोई आगे झुक के bend करके कुछ चीज उठा रहे हैं, तो disc is one viscoelastic structure. अभी स्विमिंग में भी होता है? स्विमिंग में ज्यादा नहीं होता है. स्विमिंग में वो कर्व थोड़ा मेंटेन रहता है, इसलिए ज्यादा नहीं होता है. लेकिन जो लोग ज्यादा अच्छा ड्राइविंग करते हैं या स्मोकिंग करते हैं, ड्राइविंग में 300% है, चांस इज मोर. और स्मोकर्स में क्या है, डिस्क में जो इंजरी ज्यादा हो जाता है. और किस लिए होता है? बेंडिंग फॉरवर्ड. तो ज्यादा एक्सेस बेंडिंग फॉरवर्ड हमको अवॉइड करना है.
और अगर वाइब्रेशन ज्यादा है, ज्यादा ड्राइविंग वगैरह करते हैं, वाइब्रेशन वगैरह Some ज्यादा, people, if something is fallen on the floor also, they can't bend and take. So उनको कैसा, what are the exercises you can suggest? हाँ एक्सरसाइजेस सर क्या है, मेन थिंग इज बैक बेंडिंग एक्सरसाइजेस, डिस्क प्रोलैप्स को प्रिवेंट करने के लिए बैक बेंडिंग एक्सरसाइजेस करना है, स्ट्रेंथनिंग द इरेक्टर स्पाइनाई मसल, बैक का मसल, और स्ट्रेंथनिंग द कोर। वो कैसा? कोर मसल जैसे आपने प्लांक किया, प्लांक एक्सरसाइजेस, साइड प्लांक किया, नहीं तो आपने थोड़ा कोर में छोटा, अगर मैं बताऊं जो सुन रहे हैं, तो आप अगर उसको, आपका जो कोर बोले तो आपका जो अम्बिलिकस है उसके साइड में जो मसल्स है, आप अगर उसको टाइट करेंगे तो अंदर में वहां पे 3 लेयर रहता है, एक्सटर्नल ऑब्लिक, इंटरनल ऑब्लिक, ट्रांसवर्सस एब्डोमिनिस। तो ट्रांसवर्सस एब्डोमिनिस का जो मसल है उसका फोर्स जाके पीछे में हमारा अलाइनमेंट को स्ट्रॉन्ग करता है। तो ट्रांसवर्सस एब्डोमिनिस और मल्टीफिडस मसल का हम ट्रेनिंग करते हैं कोर में। तो प्लांक कर सकते हैं, साइड प्लांक कर सकते हैं, उसमें जो है वो ज्यादा एडवांटेजेस होता है। Okay. Now, as per your this slip disc people, Yes, sir. or this early age as it is told, so how to avoid it? ಸರ್ 90% ಅವಾಯ್ಡ್ ಮಾಡೋದು ಪೋಸ್ಚರ್ ಇಂದ. ಸರ್ ಹೇಳಿದಾಗೆ ನಾವು ಸ್ಪೈನ್ ಕರ್ವೇಚರ್ ಮೇಂಟೈನ್ ಮಾಡಿದ್ರೆ, ಈಗ ಕೆಲವರಿಗೆ ಒಬೆಸಿ ಇರ್ತದಲ್ಲ, Obesity. weight ತುಂಬಾ ಜಾಸ್ತಿ ಇದೆ, ಅವರಿಗೂ ಸ್ಲಿಪ್ ಡಿಸ್ಕ್ ಇಶ್ಯೂ ಬರ್ತದೆ. ಕಾಮನ್ ಇರ್ತದೆ ಸರ್, ಯಾಕೆಂದ್ರೆ ನಿಮ್ಗೆ ಅಬ್ಡಾಮಿನಲ್ ಫ್ರಂಟ್ ಬಲ್ಜ್ ಬರುವಾಗ ಅಬ್ಡಾಮಿನ್ ಆಟೋಮ್ಯಾಟಿಕ್ ಆಗಿ ನಿಮ್ಮ ಅಬ್ಡಾಮಿನಲ್ ಮಸಲ್ ವೀಕ್ ಆಗುವಾಗ ಇಟ್ ವಿಲ್ ಡಾಮಿನೇಟ್ ನಿಮ್ಮ ಸ್ಪೈನ್, ಆಟೋಮ್ಯಾಟಿಕ್ ಆಗಿ ನೀವು ಸ್ಲೌಚ್ ಆಗಿ ಕೂತ್ಕೊಳ್ತೀರಾ, ಯು ಕ್ಯಾನಾಟ್ ಸಿಟ್ ಸ್ಟ್ರೈಟ್ ಫಾರ್ ಲಾಂಗರ್ ಪೀರಿಯಡ್. So for that surgery is the solution or ಇಲ್ಲ ಸರ್, ಇಲ್ಲ, ಸರ್ಜರಿ ಸೊಲ್ಯೂಷನ್ ಅಲ್ಲ. ಫಸ್ಟ್ ಆಫ್ ಆಲ್ ಎಕ್ಸರ್ಸೈಸಿಂಗ್, ನೀವು ಅಬ್ಡಾಮಿನಲ್ ಮಸಲ್ ಸ್ಟ್ರಾಂಗ್ ಮಾಡಿ, ಅದರೊಟ್ಟಿಗೆ ನಿಮ್ಮ ಸ್ಪೈನಲ್ ಬ್ಯಾಕ್ ಎಕ್ಸ್ಟೆನ್ಸರ್, ಸರ್ ಹೇಳಿದಾಗೆ ಬ್ಯಾಕ್ ಎಕ್ಸ್ಟೆನ್ಸರ್ ಎಕ್ಸರ್ಸೈಸ್ ಮಾಡಿ ನಿಮ್ಮ ಕರ್ವೇಚರ್ without surgery it is possible? ಎಸ್ ಸರ್, 100%. ಈವನ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆದ್ರೂ ನಾವು ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ನಾರ್ಮಲ್ ಸ್ಟೇಜಿಗೆ, ಬಿಫೋರ್ ಆಫ್ಟರ್ MRI ಆಲ್ಸೋ ಹ್ಯಾಸ್ ಬೀನ್ ಪ್ರೂವ್ ದಟ್ ಫಿಸಿಯೋಥೆರಪಿ ಎಕ್ಸರ್ಸೈಸಸ್ ಆರ್ ವೆರಿ ಮಚ್ ಬೆನಿಫಿಷಿಯಲ್ ಈ ಸ್ಟೇಜ್ ಅಲ್ಲಿ. ಎಕ್ಸರ್ಸೈಸಸ್ ಮಾಡೋದ್ರಿಂದ ನಾವು ಡಿಸ್ಕ್ ಪ್ರೊಲ್ಯಾಪ್ಸ್ ಕೂಡ ತುಂಬಾ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ನಾವು अभी मैडम का एक क्वेश्चन था, नी जॉइंट पेन वो लेडीज को ज्यादा क्यों आता है, व्हाट इज द रीजन? मैडम ने शायद पूछा था कि कुछ एज होने के बाद, एज होने के बाद लेडीज, हाँ, फर्स्ट थिंग उसमें क्या होता है सर, बोन का जो डेंसिटी है टुवर्ड्स द एज ऑफ मेनोपॉज, डेंसिटी थोड़ा कम होता है। फर्स्ट मोस्ट कैल्शियम डेफिशिएंसी। तो कैल्शियम डेफिशिएंसी के लिए क्या करना चाहिए? सर फर्स्ट थिंग जो मॉर्निंग का जो सन एक्सपोजर है, अर्ली मॉर्निंग का जो सन, मॉर्निंग अराउंड 7 o'clock जो मॉर्निंग सन एक्सपोजर, उसको करीब 30 मिनट्स उसमें थोड़ा बैठने का है, नहीं तो थोड़ा लाइट एक्सरसाइजेस करना चाहिए फर्स्ट ऑफ ऑल। उसके साथ साथ आप जो है क्वाड्रिसेप्स का एक्सरसाइज कर सकते हैं, नी का एक्सरसाइजेस। ओके, सो विद दैट इट कैन बी मिनिमाइज्ड। अगर वो नी कैप रिप्लेसमेंट सर्जरी वो सब करने की जरूरत, वो सब बहुत सारा प्रिवेंशन हो सकता है। ಸರ್ ಇವನ್ ಐ ವುಡ್ ಲೈಕ್ ಟು ಕಾಂಟ್ರಿಬ್ಯೂಟ್ ಫಾರ್ ಸರ್. ಇಲ್ಲಿ ಎಂತ ಆಗಿದೆ ಅಂದ್ರೆ ಅವ್ರು ಕೇಳೋದು ಮೆನೋಪಾಸ್, ನಾವು ರೇಷಿಯೋ ನೋಡಿದ್ರೆ ಈಗದು ಕಾಲದಲ್ಲಿ 4:1, 4 is females, 1 is male. ಈ ತರ ರೇಷಿಯೋ ಇದೆ ನೀ ಪೇನಿಗೆ. ದಿಸ್ ಇಸ್ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್. ಮೆನೋಪಾಸ್ ಸ್ಟಾಪ್ ಆಗುವಾಗ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್, ಸರ್ ಹೇಳಿದಾಗೆ ನಾವು ಕ್ವಾಡ್ರಿಸೆಪ್ಸ್ ಮಸಲ್ ಸ್ಟ್ರೆಂಥನ್ ಮಾಡೋದ್ರಿಂದ ಇದನ್ನು ನಾವು ಪ್ರಿವೆಂಟ್ ಮಾಡಬಹುದು. ಅಂದ್ರೆ ಪ್ರಿವೆಂಟ್ ಅಂದ್ರೆ ವಿ ಕ್ಯಾನ್ ಪೋಸ್ಟ್ಪೋನ್ ಇಟ್ ಟು ಸಮ್ ಎಕ್ಸ್ಟೆಂಟ್. ಅಂದ್ರೆ ನಿಮ್ಗೆ 45 ಅಲ್ಲಿ ಇಲ್ಲ 50 ಅಲ್ಲಿ ಬರುವ ಆರ್ಥರೈಟಿಸ್ ಅನ್ನು ನೀವು 60 ಗೆ ಪೋಸ್ಟ್ಪೋನ್ ಮಾಡಬಹುದು. ದಿಸ್ ಇಸ್ ವಾಟ್ ವಿ ಕ್ಯಾನ್ ಡೂ ಬೈ ಡೂಯಿಂಗ್ ಎಕ್ಸರ್ಸೈಸಸ್. ಯಾಕೆಂದ್ರೆ ಆ ಶಿಯರ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಸೈನೋವೇಲ್ ಫ್ಲೂಯಿಡ್ ಕಮ್ಮಿ ಆಗೋದು ಹಾಗೆ ಆಗ್ತದೆ. ಇಟ್ಸ್ ನಾರ್ಮಲ್ ಫಿಸಿಯಾಲಜಿ ಆಫ್ ಏಜಿಂಗ್. ಅದು ಏಜ್ ಆಗುವಾಗ ಎಲ್ಲರಿಗೂ ಆಗುತ್ತೆ, ಮೇಲ್ಸ್ ಇರ್ಲಿ ಫಿಮೇಲ್ಸ್ ಗೆ ಸ್ವಲ್ಪ ಜಾಸ್ತಿ ಬೇಗ ಆಗುತ್ತೆ, ಯಾಕೆಂದ್ರೆ ನಿಮ್ಮದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಬಟ್ ಅದನ್ನು ನಾವು ಸ್ಟಿಲ್ ಶಿಯರ್ ಸ್ಟ್ರೆಸ್ ಅಂತ ನಾವು ಹೇಳ್ತೇವೆ ಗಂಟಲ್ಲಿ, ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಯು ಕ್ಯಾನ್ ಸ್ಟಿಲ್ ಪ್ರಿವೆಂಟ್ ಇಟ್ ಅಂಡ್ ಪೋಸ್ಟ್ಪೋನ್ ಇಟ್ ಟು ಸರ್ಟನ್ ಏಜ್. ಅಂದ್ರೆ ನೀವು 45ರಲ್ಲಿ ಬರುವುದನ್ನು ಒಂದು 50 ಇಲ್ಲ 60ರಲ್ಲಿ ಮಾಡಬಹುದು. ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ. ಈ ತರ ಮಾಡೋದ್ರಿಂದ ಅಟ್ ಲೀಸ್ಟ್ ನಿಮ್ಮ ರೀಪ್ಲೇಸ್ಮೆಂಟ್ ಪ್ರಾಬ್ಲಮ್ ತುಂಬಾ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇಲ್ಲದಿದ್ರೆ ಈಗ ನಾವು ಟಿವಿಯಲ್ಲಿ ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರೋದೇ ಅದು, ರಿಪ್ಲೇಸ್ಮೆಂಟ್ ಮಾಡಿ ಇದು ವಿ ಹ್ಯಾವ್ ಬೆಸ್ಟ್ ಆರ್ಥ್ರೋಸ್ಕೋಪಿಕ್ ರಿಪ್ಲೇಸ್ಮೆಂಟ್ ಅದು ಇದು ಅಂತ ನಮ್ಗೆ ಅಡ್ವರ್ಟೈಸ್ ಬರ್ತಾ ಇರ್ತದೆ. ಇದನ್ನು ನಾವು ಪ್ರಿವೆಂಟ್ ಮಾಡಿ ಪೋಸ್ಟ್ಪೋನ್ ಮಾಡಿ ಅಪ್ ಟು ಸಮ್ ಎಕ್ಸ್ಟೆಂಟ್, ಅಂದ್ರೆ ವಿ ಕ್ಯಾನ್ ಲಿವ್ ಅ ಹೆಲ್ದಿಯರ್ ಲೈಫ್ ಸ್ಟೈಲ್. ಓಕೆ, ನಾವು ಹಾರ್ಟ್ ಡಿಸೀಸ್ एंड डायबिटीज़ एंड ब्लड प्रेशर, ये सब कॉमन थिंग होता है कोलेस्ट्रॉल से ज़्यादा. वो कोलेस्ट्रॉल कम करने के लिए, हार्ट का प्रॉब्लम अवॉइड करने के लिए प्रिकॉशनरी मेजर
और प्रिवेंटिव मेजर और बीपी अवॉइड करने के लिए प्रिवेंटिव मेजर और डायबिटीज के, उसके लिए व्हाट आर ऑल दी सजेशंस यू कैन गिव? सर फर्स्ट थिंग इज 45 मिनट्स टू 1 आवर ऑफ एक्सरसाइजेस। ठीक है, वो चाहे कुछ भी कितना बिजी है, सवेरे शाम को कर सकते हैं कि सवेरे? सवेरे करना ज्यादा बेटर है। अगर सवेरे करने को नहीं होता है तो सवेरे करने को नहीं होता है तो शाम को करना ठीक है, बिकॉज समथिंग इज बेटर देन नथिंग। लेकिन सवेरे करने से ज्यादा अच्छा है, क्योंकि आपको सनराइज भी मिलता है, नेचर इज नॉट, सवेरे शाम दोनों करेंगे तो और अच्छा, और ज्यादा अच्छा है। ओके। और उसमें आप साइकिलिंग कर सकते हैं, वॉकिंग कर सकते हैं, जो भी आपको, या जिम जा सकते हैं, जो भी आपको कंफर्टेबल लगता है वो सब चीज कर सकते हैं। स्विमिंग कर सकते हैं। दैट शुड बी फिजिकल एक्टिविटी। फिजिकल एक्टिविटी। वो स्वेट होना है क्या? जरूर है। स्वेट होना है तो स्वेट होना थोड़ा बेटर रहता है। अच्छा, स्वेट तो होगा, आप कुछ करेंगे तो स्वेट होगा, Okay. कुछ नहीं करेंगे तो नहीं होगा। Okay. Now, sun rays. If you expose your body to sun rays, vitamin D there will be there. Whether it is good. Sir, only early morning sun rays is good. After, if you go after ನಿಮ್ಮದು 9 ಗಂಟೆ 10 ಗಂಟೆ ನಂತರ ಸನ್ ರೇಸ್ ಗಿಂತ ಜಾಸ್ತಿ ನಾವು ಯು ವಿ ರೇಸ್ ತಗೊಳ್ತೇವೆ. ಯು ವಿ ರೇಸ್ ತಕೊಂಡು ಡೆಫಿನೆಟ್ಲಿ ಸನ್ ಸ್ಟ್ರೋಕ್ ಆಗುವ ಚಾನ್ಸಸ್ ಇರುತ್ತೆ. ಓನ್ಲಿ ಅರ್ಲಿ ಮಾರ್ನಿಂಗ್ ರೇಸ್ ಆರ್ ಮೋರ್ ಸಫಿಷಿಯಂಟ್. ಈಗ ನಮ್ಗೆ ಗೊತ್ತುಂಟು ನಮ್ಮ ಓಝೋನ್ ಲೇಯರ್ ಎಷ್ಟು ಒಳ್ಳೆ ಇದೆ ಅಂತ. ಸೊ ಯು ವಿ ರೇಸ್ ಜಾಸ್ತಿ ಬರುತ್ತೆ ಆಫ್ಟರ್ 10 o'clock. ಸೊ ಅರ್ಲಿ ಮಾರ್ನಿಂಗ್ ಸನ್ ರೇಸ್ ಇಸ್ ಬೆಟರ್. ಯಾಕೆಂದ್ರೆ ಈವನ್ ನೀವು ನೋಡ್ಬೋದು, ಈ ಫಾರಿನರ್ಸ್ ಜಸ್ಟ್ ಸನ್ ಬಾತ್ ತಗೊಳ್ಳಕ್ಕೆ ಅರ್ಲಿ ಮಾರ್ನಿಂಗ್ ಬೀಚ್ ಅಲ್ಲಿ ಹೋಗಿ ಮಲಗ್ತಾರೆ ಬಿಕಾಸ್ ಆಫ್ ವಿಟಮಿನ್ ಡಿ. ಸ್ಪೆಷಲಿ ಈಗ ಸ್ವೀಡನ್ ಅಲ್ಲೆಲ್ಲ ಇರೋರು, ಅಲ್ಲಿ -ಡಿಗ್ರಿ ಟೆಂಪರೇಚರ್, ದೇ ಆರ್ ಆಲ್ವೇಸ್, ನಮ್ಮ ಈ ಏಷ್ಯನ್ ಕಂಟ್ರೀಸ್ಗೆ ಅವ್ರು ಬರೋದೇ ಅದಕ್ಕೆ ಸನ್ ರೇಸ್ ತಗೊಳ್ಳಕ್ಕೆ, ಬಿಕಾಸ್ ದೇ ಆರ್ ಮೋರ್ ಪ್ರೋನ್ ಫಾರ್ ಸ್ಕಿನ್ ಡಿಸೀಸಸ್, ಬಿಕಾಸ್ ಸನ್ ರೇಸ್ ವಿಟಮಿನ್ ಡಿ ಕಮ್ಮಿ ಆಗಿ. ಸೊ ಸನ್ ರೇಸ್ ಅರ್ಲಿ ಮಾರ್ನಿಂಗ್ ಇಸ್ ಬೆಟರ್ ಸರ್. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಸಾಸ್ತಾನ ನಾಗೇಶ್ ಪೈ. ಸಾಸ್ತಾನ ನಾಗೇಶ್ ಪೈ ಅವರು ಬಾರಿ ಲೇಟ್ ಆಯ್ತಲ್ಲ ಇವತ್ತು. ಆಯ್ತು, ನಿಮ್ಮ ಪ್ರಶ್ನೆ ಕೇಳಿ. ಅಲ್ಲ, ಸಮಯದ ಕೊರತೆ ಉಂಟು, ಸ್ವಲ್ಪ ಸಣ್ಣ ಪ್ರಶ್ನೆಗೆ ಆಗ್ತದೆ. ಕೇಳಿ. ಮುಖ್ಯ ಅತಿಥಿಗಳಿಗೆಲ್ಲ ಧನ್ಯವಾದಗಳು, ಯಶಸ್ ನಾಯಕರಿಗೂ. ಇದು ಮತ್ತೊಂದು ಹೊಸ ಕಾರ್ಯಕ್ರಮ, ಬಹಳ ಖುಷಿ ಆಗ್ತಾ ಉಂಟು. ಮತ್ತೆ ಇವಾಗ ಈ ಸಣ್ಣ ಮಕ್ಕಳಿಗೆ ನಿಜವಾಗಿ ಕಾರಂತರು ಹೇಳ್ತಾ ಇದ್ರು ಒಂದು ಕಾಲದಲ್ಲಿ, ಈ ಮಕ್ಕಳಿಗೆ ಫಿಟ್ನೆಸ್ ಜಾಸ್ತಿ ಆಗ್ಬೇಕಾದ್ರೆ ಅವ್ರಿಗೆ ಆಡ್ಲಿಕ್ಕೆ ಬಿಡ್ಬೇಕಂತೆ. ಮೊದ್ಲಿಗೆ 2 ವರ್ಷ ಇದ್ದವರಿಗೆ ಶಾಲೆ ಹಾಕುದು, ಹಿಂದೆಲ್ಲ ಹೇಗಂತ ಹೇಳಿದ್ರೆ 5-6 ವರ್ಷ ಮೇಲೆ ಶಾಲೆ ಹಾಕುದು. ಇವಾಗ ಸಣ್ಣದಿರುವಾಗ್ಲಿಗೆ ಅವ್ರಿಗೆ ಆಟ ಆಡ್ಲಿಕ್ಕೆ ಬಿಡ್ಬೇಕು, ಅವರು ಕಲೀಲಿಕ್ಕೆ ಹುಷಾರಾಗ್ತಾರ ಅಂತ ಹೇಳುದು. ಅವ್ರು ಫಿಸಿಕಲಿ ಫಿಟ್ನೆಸ್ ಇರುವುದಿಲ್ಲ ಹೆಚ್ಚಿನ ಮಕ್ಕಳಿಗೆ. ಅದೊಂದು ದೊಡ್ಡ ದುರಂತ. ಅದೊಂದು ಅವರು ಮಕ್ಕಳಿಗೆ 5-6 ವರ್ಷ ತನಕ ಆಡದೇ ಇದ್ರೆ ಆಟ ಆಡುವ ಸಮಯ ಅದು. ಆಡ್ಬೇಕು ಅವರು. ಆಡಿದಾಗ ಇವನ್ ನಮ್ಗೆ ಶಾಲೆಯಲ್ಲಿ ಕೂಡ PT ಪೀರಿಯಡ್ ಅಂತ ಇತ್ತಲ್ಲ ಗ್ರೌಂಡ್ ಅಲ್ಲೆಲ್ಲ. ಈಗ ಗ್ರೌಂಡೇ ಇಲ್ಲ. ಕೆಲವು ಫಸ್ಟ್ ಫ್ಲೋರ್ ನಲ್ಲಿ ಒಂದು PU ಕಾಲೇಜ್, ಸೆಕೆಂಡ್ ಫ್ಲೋರ್ ನಲ್ಲಿ ಡಿಗ್ರಿ ಕಾಲೇಜ್, ಥರ್ಡ್ ಫ್ಲೋರ್ ನಲ್ಲಿ ಪೋಸ್ಟ್ ಗ್ರಾಜುಯೇಟ್ ಅಂತ ಮಾಡ್ತಾರಲ್ಲ, ಆವಾಗ ಎಲ್ಲಿ ಆಡುದವರು? ಮತ್ತೆ ಅವರು ಈ ಹೈಸ್ಕೂಲ್ ಓದ್ಕೂಲೆ ಕ್ರೀಡೆ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಬೇಕದು. ಕ್ರೀಡೆ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿ ತಗೊಳ್ಬೇಕಿತ್ತು. ಕರೆಕ್ಟ್. ಅದು ಒಂದು ಬಹಳ ಪ್ರಾಮುಖ್ಯ. ನಮ್ಮ ಆಳ್ವಾಸ್ ಅಲ್ಲಿ ಅದರ ಮಟ್ಟಿಗೆ ಬಹಳ ಒಂದು ಎಪ್ರಿಶಿಯೇಟ್ ಮಾಡಬೇಕು. ಆಳ್ವಾಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪೋರ್ಟ್ಸ್ ನವರಿಗೆ ತುಂಬಾ ಒಂದು ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ರೀತಿ ಬೇರೆ ಇದ್ರೆ ಇವತ್ತು ನಮ್ಮ ದೇಶದಲ್ಲಿ ಕಾಯಿಲೆ ಕಡಿಮೆ ಆಗುವ ಚಾನ್ಸಸ್ ಉಂಟು. ಜನರೇಷನ್ ಅವರ ಮಕ್ಕಳಿಗೆ ಈ ರೀತಿಯ ಒಂದು ಕಾರ್ಯಕ್ರಮ ಎಲ್ಲ ಶಾಲೆಯಲ್ಲಿ ಕೊಟ್ಟದ್ದು ಹೌದಾಗಿದ್ರೆ ಹೊಸ ಹೊಸ ಕಾಯಿಲೆಗಳು, ಹೊಸ ಹೊಸ ವೈದ್ಯರು ಎಷ್ಟು ಜಾಸ್ತಿ ಆಗ್ತಾರೋ ಅಷ್ಟು ಕಾಯಿಲೆ ಜಾಸ್ತಿ ಆಗ್ತಾ ಉಂಟು. ಸ್ಪೆಷಲೈಸೇಷನ್ ಜಾಸ್ತಿ ಆಯ್ತಲ್ಲ, ಹಲ್ಲಿನ ಡಾಕ್ಟರ್ ಎಷ್ಟು ಜಾಸ್ತಿ ಆಗ್ತಾ ಇದ್ದಾರೆ, ಹಲ್ಲು ಹಾಳಾಗುವುದು ಜಾಸ್ತಿ ಆಗ್ತಾ ಉಂಟು. ಹಿಂದಿನ ಕಾಲದಲ್ಲಿ ಹಲ್ಲಿನ ವೈದ್ಯರೇ ಇರಲಿಲ್ಲ, ಹಲ್ಲು ಹಾಳಾಗ್ತಿತ್ತ? ಹಾಗಲ್ಲ, ಅದು ನಾವು ಮಾಡುವ ಮೇಂಟೆನೆನ್ಸ್ ಅಲ್ಲಿ ಇರುವುದು. ಆಯ್ತು, ನಿಮ್ಮ ಪ್ರಶ್ನೆ ಏನಾದ್ರೂ ಉಂಟಾ? ಅಂದ್ರೆ ಅದಕ್ಕೆ ಈ ವರ್ಟಿಗ ಅನ್ನೋದು, ಅದಕ್ಕೆ ಈ ಇದರಲ್ಲಿ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಫಿಸಿಕಲ್ ಇದರಲ್ಲಿ ಅದಕ್ಕೆ ಯಾವ ಎಕ್ಸರ್ಸೈಜ್ ಒಳ್ಳೇದು ಅಂತ ನಮ್ಮ ಪಟ್ಟಿ ಉಂಟು. ಹಾಗಾಗಿ ನಾನು ಕೇಳಿದ್ದು ವರ್ಟಿಗ ಅನ್ನುವ ಒಂದು ಕಾಯಿಲೆಗೆ ಅದು ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೇವೆ, ಆದ್ರೂ ಬ್ರೀಫ್ ಆಗಿ ಹೇಳ್ತೇವೆ. ವರ್ಟಿಗೋಗೆ ಏನು ಆನ್ ಮಾಡ್ಲಿಲ್ಲ. ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ವರ್ಟಿಗೋ ಇಷ್ಟಲ್ಲಿ? ಮತ್ತೊಂದು ಪ್ರಶ್ನೆ, ಒಂದು ಸಣ್ಣ ಪ್ರಶ್ನೆ. ಒಂದು ಈ ಮುದ್ರೆ ಅನ್ನುವಂಥದ್ದು ಎಕ್ಸರ್ಸೈಜ್ ಅಲ್ಲಿ ಅದು ಒಂದು ಪರಿಣಾಮ ಆಗ್ತದ ಅಂತ ಕೇಳುದು. ಅಂದ್ರೆ ಅಕ್ಯುಪಂಕ್ಚರ್. ಅಕ್ಯುಪಂಕ್ಚರ್ ಅದ್ರ ಬಗ್ಗೆ ನಮ್ಮ ಕಿಣಿಯವರು ಹೇಳ್ತಾರೆ. ಅದ್ರ ಬಗ್ಗೆ ವರ್ಟಿಗೋ के लिए शॉर्टली बोलिए, टाइम जाता है. धन्यवाद. वर्टिगो एक पोजीशन में कभी कभी वर्टिगो आता है, स्पेशली आपका ऐसे रोटेशन पोजीशन में आप अगर उठते हैं तो कभी कभी आता है. तो उसमें क्या है, हॉलपाइक एक्सरसाइजेस है, तो वो कोई फिजियोथेरेपिस्ट से मिल सकते हैं और हॉलपाइक एक्सरसाइज वो एग्जामिनेशन करके कौन सा पोजीशन में आता है, क्या आता है करके, जो पोजीशन में आता है वही पोजीशन में हम एक्सरसाइज करते हैं.
और उसके साथ साथ क्या करना है, अगर उनको कुछ नेक पेन है, मसल प्रॉब्लम है, उसके कारण भी वर्टिगो आता है, तो वो भी हम उसको ठीक करना चाहिए, देख तो उनको कंसल्टेशन करना चाहिए. ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ ಸರ್, ಅಕ್ಯುಪಂಕ್ಚರ್ ಆಕ್ಚುಲಿ ಮುದ್ರೆ ನಾವು ಮಾಡುದು ಆಕ್ಚುಲಿ ಒಳ್ಳೇದೇ, ಯಾಕೆಂದ್ರೆ ನಾವು ಇದನ್ನು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೇವೆ. ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಬಿಯಾಂಡ್ ಸೈನ್ಸ್. ಈಗ ನಮ್ಮ ಬಾಡಿಯಲ್ಲಿ ಪಾಸಿಟಿವ್ ಎನರ್ಜಿ ನಾವು ತುಂಬಾ ಜನರಿಗೆ ನೋಡಿದ್ದೇವೆ, ನಾವು ಆ ಮುದ್ರೆ ಮಾಡೋದ್ರಿಂದ ಇಲ್ಲ ನೀವು ಅಕ್ಯುಪಂಕ್ಚರ್ ಮಾಡೋದ್ರಿಂದ BP ಕಂಟ್ರೋಲ್ ಆಗುತ್ತೆ, ಇವನ್ ನಿಮ್ಮದು ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ಇದೆಲ್ಲ ಸೈಂಟಿಫಿಕ್ ರೀಸನ್ ಜಾಸ್ತಿ ಇಲ್ಲ ಇದಕ್ಕೆ, ಬಟ್ ಆದ್ರೂ ದೇರ್ ಆರ್ ಸರ್ಟನ್ ಥಿಂಗ್ಸ್ ದೇ ಸೇ ದಟ್ ಇಟ್ ಇಸ್ ಬಿಯಾಂಡ್ ಸೈನ್ಸ್ ಅಂತ. ಇದು ನಿಮ್ಗೆ ತುಂಬಾ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ನೀವು ಅಕ್ಯುಪಂಕ್ಚರ್ ಇಲ್ಲ ಈ ಮುದ್ರೆಗಳನ್ನು ಮಾಡೋದ್ರಿಂದ ಇನ್ನೊಂದೆಂತಂದ್ರೆ ನಿಮ್ಗೆ ಮೆಂಟಲ್ ಹಾರ್ಮನಿ, ಮೆಂಟಲ್ ಪೀಸ್, ಪ್ಲಸ್ ನಿಮ್ಮದು ಬ್ರೀದಿಂಗ್ ಎಕ್ಸರ್ಸೈಸ್, ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್, ಇಂಟರ್ನಲ್ ಆರ್ಗನ್ಸ್ ಇದೆಲ್ಲ ನಿಮ್ಮದು ಹೆಲ್ದಿ ಆಗಿರುತ್ತೆ. ಸೊ ಈ ತರ ನೀವು ಎವ್ರಿ ಡೇ, ಬಟ್ ಅರ್ಲಿ ಮಾರ್ನಿಂಗ್ ಇಸ್ ಯಾವತ್ತು ಬೆಟರ್ ಇದೆಲ್ಲ ಮಾಡಕ್ಕೆ. ಇದಕ್ಕೂ ಸೈಂಟಿಫಿಕ್ ರೀಸನ್ ಇದೆ, ಏನಂದ್ರೆ ನೀವು ಅರ್ಲಿ ಮಾರ್ನಿಂಗ್ ಮಾಡೋದ್ರಿಂದ ನಿಮ್ಗೆ ಫ್ರೆಶ್ ಆಕ್ಸಿಜನ್, ಒಳ್ಳೆ ಒಂದು ಪೀಸ್ಫುಲ್ ಎನ್ವೈರನ್ಮೆಂಟ್, ಸೊ ಇದೆಲ್ಲ ನಿಮ್ಗೆ ಸಿಗೋದ್ರಿಂದ ಇಟ್ ಆಲ್ ಕಾಂಟ್ರಿಬ್ಯೂಟ್ಸ್ ಟು ಪಾಸಿಟಿವ್ ಎನರ್ಜಿ ಇನ್ ಯೋರ್ ಬಾಡಿ. ಮುದ್ರೆ ಅಂದ್ರೆ ಉತ್ತಮ ಅಂತ. ಹೌದು, ಉತ್ತಮ. ನಾವು ಅವರ ಅಂತ ಟೈಮ್ ಟು ರ್ಯಾಪ್ ಅಪ್ ನಾವು. ಲಾಸ್ಟ್, ಎಸ್, ವಾಟ್ ಈಸ್ ಯುವರ್ ಮೆಸೇಜ್ ಟು ಅವರ್ ವ್ಯೂವರ್ಸ್? ಹೌ ಟು ಮೇಂಟೈನ್ ದಟ್ ಒನ್ what you can say all-round personality and physical what you can balancing? What is your last in brief? Yes, sir. First thing, health is wealth, and exercise is the best form of medicine. Don't compromise your health for any other thing. Okay. Because if you are healthy, you can do anything. If health is lost, everything is lost. Okay. Most first message. So don't compromise your health. You may be busy, this thing, you can do all those things, but at least find out 45 minutes to 1 hour for your. We should give for your body exercises. Go what is more enjoyable and comfortable for you. Correct. And exercise sharpens your mind also. Okay. And sharpens your performances also. Okay. So you are going to excel in everything. Spend 45 minutes to 1 hour in your exercises what you enjoy. If there is any pain or anything, don't neglect it. Go to a proper physician. Yes. Or go to a proper physiotherapist. Yes. Or acupuncturist. Yes. And avoid unnecessarily medicines. Yes. And maintain your health proper. ಅಲ್ವಾ? Yes. Okay. ಕಿಣಿ ಅವರು. ಈವನ್ ನಾನು ಅದೇ ಹೇಳುದು, ಸಣ್ಣ ಸಣ್ಣ ಪ್ರಾಬ್ಲಮ್, ಈಗ ತಲೆನೋವು ಹೇಳಿದ ಕೂಡಲೇ ಮದ್ದು ತಿನ್ನೋದು, ಒಂದು ಪ್ಯಾರಾಸಿಟಮಲ್ ತಗೊಳ್ಳೋದು, ಇದು ನಮ್ಗೆ ಎಲ್ಲರಿಗಿರುವ ಒಂದು ಅಭ್ಯಾಸ. ಇದು ಆಕ್ಚುಲಿ ಒಳ್ಳೇದಲ್ಲ. ನಾವು ಆದಷ್ಟು ಬೆಳಿಗ್ಗೆ ಎದ್ದ ಕೂಡಲೇ ಸ್ವಲ್ಪ ಮೆಡಿಟೇಷನ್, ನಮ್ಮದು ಅವರ್ ಬಾಡಿ ಈಸ್ ಮೈಂಡ್ ಟು ಮೂವ್. ನಾವು ನಮ್ಮ ಬಾಡಿಯನ್ನು ಮೂವ್ಮೆಂಟ್ ಆಗಿ ಇಟ್ರೆ, ಎಲ್ಲ ಜಾಯಿಂಟ್ ಫ್ರೀ ಮೂವ್ಮೆಂಟ್ಸ್ ಅಲ್ಲಿ ಇಟ್ರೆ ಮ್ಯಾಕ್ಸಿಮಮ್ ಮಸ್ಕ್ಯುಲೋ ಸ್ಕೆಲಿಟಲ್ ಪ್ರಾಬ್ಲಮ್ಸ್ ಅಂದ್ರೆ ನಾವು ಮಸಲ್ಸ್ ಮತ್ತೆ ನಿಮ್ಮ ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನು ಅವಾಯ್ಡ್ ಮಾಡಬಹುದು. ಪ್ರಾಪರ್ ಪೋಸ್ಚರ್ ಮೇಂಟೈನ್ ಮಾಡೋದ್ರಿಂದ ಆದಷ್ಟು ಡಿಸೀಸಸ್ ಅವಾಯ್ಡ್ ಮಾಡಬಹುದು. ಈ ಆರ್ಥೋಪೆಡಿಷನ್ಸ್ ಅನ್ನು ಮೀಟ್ ಆಗೋದು ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ನಾವು ಮಾಡೋದ್ರಿಂದ ನಮ್ಮದು ಉತ್ತಮ ಆಚಾರ ವಿಚಾರ ಪ್ಲಸ್ ಆಹಾರ, ಸರ್ ಹೇಳಿದಾಗ ವಿಹಾರ ಕೂಡ. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮದು ಆಕ್ಚುಲಿ ಫಿಸಿಕಲ್ ಫಿಟ್ನೆಸ್ ಮಾತ್ರ ಅಲ್ಲ, ಮೆಂಟಲ್ ಫಿಟ್ನೆಸ್ ಕೂಡ ಚೆನ್ನಾಗಿರುತ್ತೆ. ಇದು ನನ್ನ ಸಲಹೆ. ಓಕೆ. ಕೊನೆಯದಾಗಿ ಈ ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮ ಫಿಸಿಯೋಥೆರಪಿ ಫಾರ್ ಹೆಲ್ತ್, ಫಿಟ್ನೆಸ್ ಆ್ಯಂಡ್ ಪೇನ್ ರಿಲೀಫ್ ಬಹಳ ಉತ್ತಮವಾಗಿ ನೀವು ನಡೆಸಿಕೊಟ್ಟಿದ್ದೀರಿ ಡಾಕ್ಟರ್ ಮೊಹಂತಿ. ಆನ್ ಬಿಹಾಫ್ ಆಫ್ all our viewers, on behalf of Namma Kudla 24/7 channel and on behalf of my personal behalf also, thank you very much for spending your valuable time and disseminating knowledge to our viewers. Thank you very much, sir. Thank you, Naik sir. So Dr. Nitin Chandra Kini, you are also a young star and you have explained in a very lucid manner to all our viewers. I think almost all the doubts have been clarified. So thank you very much for being with us on this show and making your Sunday and good day today with our viewers. Thank you very much. Thank you, sir. ವೀಕ್ಷಕರೇ, ಕೊನೆಯದಾಗಿ ಏನು ಹೇಳೋದಂದರೆ, ಈ ಋತುಗಳ ರಾಜ ವಸಂತ, ಪ್ರಾಣಿಗಳ ರಾಜ ಸಿಂಹ, ಪಕ್ಷಿಗಳ ರಾಜ ಗರುಡ, ಅದೇ ರೀತಿ ಥೆರಪಿಗಳ ರಾಜ ಫಿಸಿಯೋಥೆರಪಿ ಅಂತ ಹೇಳ್ತಾ, ಮೈ ಡಿಯರ್ ವ್ಯೂವರ್ಸ್, are your problems chronic? Don't panic. This is Namma Kudla Business Physiotherapy Clinic. We give you Karnataka Bank sponsored experts tonic.
I am CA SS Naik signing off.